ಹಲೋ ಎವ್ರಿವನ್. ಈಗ ನಮ್ಮ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಚಾಪ್ಟರ್ನಲ್ಲಿ ನಮಗೆ ಎಕ್ಸಾಮಲ್ಲಿ 1 ಮಾರ್ಕ್ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ಏನು ಕಾನ್ಸೆಪ್ಟ್ಸ್ ನಾನು ಹೇಳ್ಕೊಡ್ತಾ ಇರ್ತೀನಿ ಅವೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಸೊ ನಮಗೇನಾದರೂ 1 ಮಾರ್ಕ್ ಬಂದರೆ ಇಷ್ಟು ಕಾನ್ಸೆಪ್ಟ್ಸಿಂದ ಬರ್ಬೋದು ಅನ್ನೋ ಚಾನ್ಸಸ್ಸಿಂದ ನಾನು ಈ ಕಾನ್ಸೆಪ್ಟ್ಸ್ನ ಪಿಕ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ನಾವು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಯಾವುದು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಚಾಪ್ಟರ್ ನೋಡಿ. ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂದರೆ ಇದು ಒಂದು ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಸೈನ್ಸ್ ಇದೆ. ಯಾವುದು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಕೂಡ ಇದು ಒಂದು ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಸೈನ್ಸ್. ಯಾವುದ್ರ ಜೊತೆ ಡೀಲ್ ಮಾಡುತ್ತಂದರೆ ಫ್ಲೂಯಿಡ್ ಜೊತೆ ಡೀಲ್ ಮಾಡುತ್ತೆ. ಎಂಥ ಫ್ಲೂಯಿಡ್ ರೆಸ್ಟಲ್ಲಿದ್ದಾಗ ಹಾಗೂ ಮೋಷನಲ್ಲಿದ್ದಾಗ. ಸೊ ನಾವೇನಂತ ಹೇಳ್ಬೋದು ಅಂದರೆ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇಸ್ ಎ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದಿ ಬಿಹೇವಿಯರ್ ಆಫ್ ದಿ ಫ್ಲೂಯಿಡ್ ವೆನ್ ಇಟ್ ಈಸ್ ಅಟ್ ರೆಸ್ಟ್ ಆ್ಯಂಡ್ ವೆನ್ ಇಟ್ ಈಸ್ ಇನ್ ಮೋಷನ್. ಸೊ ರೆಸ್ಟಲ್ಲಿದ್ದಾಗ ಮೋಷನಲ್ಲಿದ್ದಾಗ ಫ್ಲೂಯಿಡಿನ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದನ್ನು ಓದ್ತೀವಲ್ಲ, ಫ್ಲೂಯಿಡಿನ ಬಿಹೇವಿಯರ್ ಹೇಗಿರುತ್ತೆ ಅಂತ ಓದ್ತೀವಲ್ಲ, ಅದನ್ನು ನಾವು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ಬರೀಬೋದು ಅಂದರೆ ಇಟ್ ಈಸ್ ದಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಸೈನ್ಸ್, ಇಟ್ ಈಸ್ ದಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಸೈನ್ಸ್, it is a branch of engineering science which deals with the behavior of fluid at when it is at rest and motion. When it is at rest and in motion. When it is at rest or in motion. ರೆಸ್ಟ್ ಅಲ್ಲಾದರೂ ಇರ್ಬೋದು ಅಥವಾ ಮೋಷನ್ ಅಲ್ಲಾದರೂ ಇರ್ಬೋದು, ಆರ್ ಇನ್ ಮೋಷನ್. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಏನು ಇದು ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ವಿಚ್ ಡೀಲ್ಸ್ ಇಂಜಿನಿಯರಿಂಗ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದಿ ಬಿಹೇವಿಯರ್ ಆಫ್ ಫ್ಲೂಯಿಡ್ ವೆನ್ ಇಟ್ ಈಸ್ ಅಟ್ ರೆಸ್ಟ್ ಆರ್ ಇನ್ ಮೋಷನ್. ರೆಸ್ಟಲ್ಲಿದ್ದಾಗ ಅಥವಾ ಮೋಷನ್ ಇದ್ದಾಗ ಅದರ ಫ್ಲೂಯಿಡಿನ ಬಿಹೇವಿಯರ್ ಹೇಗಿರುತ್ತೆ ಅನ್ನೋ ಓದೋದನ್ನೇ ನಾವು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂತ ಕರಿತೀವಿ. ಸೊ ಈಗ ನೆಕ್ಸ್ಟ್ನೇದಾಗಿ ಕೆಲವು ಡೆಫಿನೇಷನ್ಸ್ ಇದ್ದಾವೆ, ಅವುಗಳನ್ನ ನಾವು ನೋಡೋಣ. ಯಾವುದ್ಯಾವುದಪ್ಪ ಅಂದರೆ ಡೆನ್ಸಿಟಿ ಆರ್ ಮಾಸ್ ಡೆನ್ಸಿಟಿ. ಏನಪ್ಪ ಇದಂದರೆ ಇಟ್ ಈಸ್ ರೇಷಿಯೋ ಆಫ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ನಾವು ಬರ್ದಿರ್ತೀವಿ ರೋ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತೇಳಿ. ಇದೇ ಡೆನ್ಸಿಟಿ ಆರ್ ಮಾಸ್ ಡೆನ್ಸಿಟಿ ಅಂತ ಹೇಳ್ತೀವಿ. ನೋಡಿ, ಇದು ರೇಷಿಯೋ ಆಫ್ ಮಾಸ್ ಟು ವಾಲ್ಯೂಮ್. ಮಾಸ್ ಬೈ ವಾಲ್ಯೂಮ್ ಇಸ್ ಕಾಲ್ಡ್ ಡೆನ್ಸಿಟಿ ಅಂತ ಹೇಳ್ತೀವಿ, ಅಥವಾ ಮಾಸ್ ಡೆನ್ಸಿಟಿ. ಸೊ ಏನಂತ ಬರಿಬೋದು, ಇಟ್ ಈಸ್ ಡಿಫೈನ್ಡ್ ಆಸ್, ಅಥವಾ ಇಟ್ ಈಸ್ ರೇಷಿಯೋ ಆಫ್, ಹಾಗಾಗಿ ಇದನ್ನ ಏನಂತ ಬರಿಬೋದು, ಇಟ್ ಈಸ್ ದಿ ರೇಷಿಯೋ ಆಫ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಬರಿಬೋದು. ಯೂನಿಟ್ ವಾಲ್ಯೂಮ್ ಎಲ್ಲಪ್ಪ ಅಂದರೆ ಅಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ನೀವು ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು ನೋಡಿ. ಏನದು, ರೋ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಇಟ್ ಈಸ್ ಡಿಫೈನ್ಡ್ ಎಸ್ ರೇಷಿಯೋ ಆಫ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಅಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಅದನ್ನೇ ನಾವು ಎಂತ ಹೇಳ್ತೀವಿ, ಡೆನ್ಸಿಟಿ ಆರ್ ಮಾಸ್ ಡೆನ್ಸಿಟಿ ಅಂತ ಕರಿತೀವಿ. ಇದಕ್ಕೆ ಯೂನಿಟ್ ನೋಡಿಕೊಂಡ್ರೆ ಯೂನಿಟ್ ಏನು ಬರ್ಬೋದು ನೋಡ್ರಿ. ಈ ಮಾಸ್ ಬಂದು kgಯಲ್ಲಿ ಇರುತ್ತಾ, ವಾಲ್ಯೂಮ್ ಬಂದು ಮೀಟರ್ ಕ್ಯೂಬರ್ ಇರುತ್ತೆ. ಹಾಗಾಗಿ kg ಪರ್ ಮೀಟರ್ ಕ್ಯೂಬ್ ಮಾಸ್ ಡೆನ್ಸಿಟಿದು ಯೂನಿಟ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಚೆನ್ನಾಗಿದ್ದನು. ಈ ಡೆಫಿನೇಷನ್ ಕೇಳೋ ಚಾನ್ಸಸ್ ಭಾಳ ಇರುತ್ತೆ. ಸಿಮಿಲರ್ ಆಗಿ ಎರಡನೇ ಡೆಫಿನೇಷನ್ ಇದೆ, ಯಾವುದಪ್ಪ ಅಂದರೆ ವೆಯ್ಟ್ ಡೆನ್ಸಿಟಿ ಅಥವಾ ಸ್ಪೆಸಿಫಿಕ್ ವೆಯ್ಟ್ ಅಂತ ಕರಿತೀವಿ. ಇದನ್ನು ಸ್ಪೆಸಿಫಿಕ್ ವೆಯ್ಟ್ ಡೆನ್ಸಿಟಿ ಆರ್ ಸ್ಪೆಸಿಫಿಕ್ ವೆಯ್ಟ್, ಇದನ್ನು ಸ್ಮಾಲ್ w ಇಂದ ಮೆನ್ಷನ್ ಮಾಡ್ತೀವಿ. ವೆಯ್ಟ್ ಸ್ಪೆಸಿಫಿಕ್ ವೆಯ್ಟ್ ಆರ್ ವೆಯ್ಟ್ ಡೆನ್ಸಿಟಿ. ಸೊ ಇದನ್ನೇನಂತ ಹೇಳ್ಬೋದು ಅಂದರೆ ವೆಯ್ಟ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳ್ಬೋದು. ಇಟ್ ಈಸ್ ಡಿಫೈನ್ಡ್ ಎಸ್ ದ ರೇಷಿಯೋ ಆಫ್ ವೆಯ್ಟ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಹೇಗೆ ಬರೀತು ನೋಡ್ರಿ, ಇಟ್ ಈಸ್ ಡಿಫೈನ್ಡ್ ಆಸ್ ವೆಯ್ಟ್ ಪರ್, ಸೊ ಏನಂತ ಬರಿಬೋದು, ಇಟ್ ಈಸ್ ಡಿಫೈನ್ಡ್ ಆಸ್ ವೆಯ್ಟ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಲಿಕ್ವಿಡ್ at standard temperature and pressure. Of a liquid at standard temperature and pressure. ಇದು ನೆನ್ಪಿಟ್ಕೊಳ್ಳಿ, ಡೆಫಿನೇಷನ್ ಬಹಳ ಇಂಪಾರ್ಟೆಂಟ್ ನೋಡಿ. ಎಕ್ಸಾಂಪಲ್ ಡೈರೆಕ್ಟಾಗಿ ಕೇಳ್ಬಿಡ್ತಾನೆ. ಇಟ್ ಈಸ್ ಡಿಫೈನ್ಡ್ ಆಸ್ ವೆಯ್ಟ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಲಿಕ್ವಿಡ್ ಅಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್. ಇಲ್ಲಿ ನೋಡಿ, ವೆಯ್ಟ್ ಪರ್ ಯೂನಿಟ್ ವಾಲ್ಯೂಮ್ ಅಂದರೆ ಏನು, W ಪರ್ ಯೂನಿಟ್ ವಾಲ್ಯೂಮ್ ಅಂದರೆ W ಪರ್ ವಿ ತಾನೆ. ಸೊ ಇದೇನಂತ ಮಾಡ್ತೀವಿ, ಸ್ಮಾಲ್ w ಅಂತ ಬರಿತೀವಿ. ಇಲ್ಲಿ ಏನು W ಇದೆಲ್ಲ ಇದನ್ನು ನೀವು ಬೆಟರ್ ಅಂದರೆ ಕ್ಯಾಪಿಟಲ್ W ಅಂತ ತಗೋ. ಸೊ ಇಲ್ಲಿ ಏನಂತ ಬರಿಬೋದು ಅಂದರೆ, ಇಲ್ಲಿ ನೋಡಿ, ಇದನ್ನು ನಾವು ಕ್ಯಾಪಿಟಲ್ W ಅಂತ ಬರೆದ್ರೆ ಫಾರ್ಮ್ನ ಹೆಂಗೆ ಬರುತ್ತೆ, ಕ್ಯಾಪಿಟಲ್ W ಡಿವೈಡೆಡ್ ಬೈ V ಬರುತ್ತೆ. ಹೇಳ್ಬೇಕಂದ್ರೆ ಇದು ಫಾರ್ಮ್ನ ಹೆಂಗಿರುತ್ತೆ ಅಂದರೆ ಸ್ಮಾಲ್ w ಈಸ್ ಈಕ್ವಲ್ ಟು ರೋ ಇಂಟು ಜಿ ಇರುತ್ತೆ.
ನಾವಿಲ್ಲಿ ರೋನ ಏನಂತ ಬರಿಬೋದು ಹೇಳಿ, ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ಬರಿಬೋದು, ಕರೆಕ್ಟಾ? ಸೊ ಮಾಸ್ ಇಂಟು ಐಸೋಲೇಷನ್ ಡ್ಯೂಟಿ ಗ್ರಾವಿಟಿ ಏನಾಗುತ್ತೆ, ವೆಯ್ಟ್ ಆಗುತ್ತೆ, ಅಂದರೆ ಡಬ್ಲ್ಯೂ ಡಿವೈಡೆಡ್ ಬೈ ವಿ ಅಂತ ಆಗುತ್ತೆ. ಇದು ವಿ ನೋಡ್ರಿ, ಇದು ವಿ, ಯಾಕಂದರೆ ರೋ ಅಂದರೆ ಏನು, ಮಾಸ್ ಬೈ ವಾಲ್ಯೂಮ್ ಅಲ್ಲ. ಸೊ ಮಾಸ್ ಬೈ ವಾಲ್ಯೂಮ್ ಕೆಳಗಡೆ ಬಂದಿರುತ್ತೆ ವಾಲ್ಯೂಮ್ ಇದು. ಸೊ ಮಾಸ್ ಬೈ ವಾಲ್ಯೂಮ್ ಅಂದರೆ ರೋ ಪ್ಲೇಸ್ನಲ್ಲಿ ಮಾಸ್ ಬೈ ವಾಲ್ಯೂಮ್ ಬರೆದಿದ್ದೀನಿ. ಮಾಸ್ ಇಂಟು ಗ್ರಾವಿಟಿ ಅಂದರೆ ಏನು, ಕ್ಯಾಪಿಟಲ್ ಡಬ್ಲ್ಯೂ ಅಂದರೆ ವೆಯ್ಟ್. ಸೊ ಡಬ್ಲ್ಯೂ ಡಿವೈಡೆಡ್ ಬೈ ವಿ ನಮಗೆ ಫಾರ್ಮುಲಾ ಇರುತ್ತೆ, ಯಾವುದಕ್ಕೆ, ಸ್ಪೆಸಿಫಿಕ್ ವೇಟ್ ಆರ್ ವೆಯ್ಟ್ ಡೆನ್ಸಿಟಿಗೆ. ಸೊ ಇದು ನಮಗೆ ಅದಾಗಿ ನಂತರ ಇದು ಯೂನಿಟ್ ನೋಡಿದ್ರೆ ಡಬ್ಲ್ಯೂದು ಏನು ಬರುತ್ತೆ ಹೇಳ್ರಿ, ವೆಯ್ಟ್ ಅಂದರೆ ಕೆ ಜಿ ಪರ್ ಮೀಟರ್ ಕ್ಯೂಬ್ ಆಗುತ್ತೆ. ಏನಾಗುತ್ತೆ ಯೂನಿಟ್, ಕೆ ಜಿ ಪರ್ ಮೀಟರ್ ಕ್ಯೂಬ್. ಯೂನಿಟ್ ಈಸ್ ಈಕ್ವಲ್ ಟು ಕೆ ಜಿ ಪರ್ ಮೀಟರ್ ಕ್ಯೂಬ್ ಆಗುತ್ತೆ. ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಬೇಕು. ಅದೇ ಥರನೇ ಮೂರನೇದಕ್ಕೂ ಕಾನ್ಸೆಪ್ಟ್ಗೆ ಹೋಗೋಣ, ಅಂದರೆ ಸಿ ಕಾನ್ಸೆಪ್ಟು, ಸ್ಪೆಸಿಫಿಕ್ ವಾಲ್ಯೂಮ್. ಇದನ್ನು ಭಾಳ ಇಂಪಾರ್ಟೆಂಟ್. ಸ್ಪೆಸಿಫಿಕ್ ವಾಲ್ಯೂಮ್ಗೆ ನಾವು ಇದನ್ನು ಸ್ಮಾಲ್ ವಿ ಹಿಂಗೆ ತೊಗೊಳ್ಬೋದು, ನೀವು ಸ್ಮಾಲ್ ವಿ ಅನ್ನಂಗೆ ಹಿಂಗೆ ಬರ್ಕೊಳ್ಬೋದು ಸ್ಪೆಸಿಫಿಕ್ ವಾಲ್ಯೂಮ್ಗೆ. ಸೊ ಸ್ಪೆಸಿಫಿಕ್ ವಾಲ್ಯೂಮ್ ಅಂದರೆ ಏನಂದರೆ ಇಟ್ ಈಸ್ ರೇಷಿಯೋ ಆಫ್ ವಾಲ್ಯೂಮ್ ಪರ್ ಯೂನಿಟ್ ಮಾಸ್ ಅಂತ ಹೇಳ್ತೀವಿ. ವಾಲ್ಯೂಮ್ ಪರ್ ಯೂನಿಟ್ ಮಾಸ್ ಅಂದರೆ ಮಾಸ್ ಬೈ ವಾಲ್ಯೂಮ್ ಅಂದರೆ ಡೆನ್ಸಿಟಿ ಆಯಿತು. ವಾಲ್ಯೂಮ್ ಪರ್ ಯೂನಿಟ್ ಮಾಸ್ ಅಂದರೆ ಏನು, ಸ್ಪೆಸಿಫಿಕ್ ವಾಲ್ಯೂಮ್. ಸೊ ಏನಂತ ಬರೀಬೋದು, ಇಟ್ ಈಸ್ ಡಿಫೈನ್ಡ್ ಆಸ್ the ratio of volume per unit mass of a liquid. ಇದಕ್ಕೂ ನೀವು ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಂತ ಬರೀಬೋದು. ಸೊ ಇದ್ರ ಪ್ರಕಾರ ನಾನು ಫಾರ್ಮುಲಾ ಬರೆದ್ರೆ ಏನೋ ಬರೀಬೋದು, ವಿ ಇಸ್ ಈಕ್ವಲ್ ಟು ರೇಷಿಯೋ ಆಫ್ ವಾಲ್ಯೂಮ್ ಪರ್ ಯೂನಿಟ್ ಮಾಸ್, ವಾಲ್ಯೂಮ್ ಪರ್ ಯೂನಿಟ್ ಮಾಸ್. ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ನೋಡಿದ್ರೆ ನೀವೇನಂತ ಬರೀಬೋದು ನೋಡ್ರಿ, ವಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂದ್ರೆ ಏನು, ಡೆನ್ಸಿಟಿ ತಾನೆ. ಸೊ ನಾನು ವಾಲ್ಯೂಮ್ನ ಕೆಳಗಡೆ ಬರ್ಕೋಬೋದಾ, 1 ಡಿವೈಡೆಡ್ ಬೈ ಮಾಸ್ ಪರ್ ವಾಲ್ಯೂಮ್ ಅಂತ ಬರಿಬೋದಾ, ನೋಡಿ ಬರಿಬೋದು. ಸೊ ಈ 1 ಬೈ ಮಾಸ್ ಬೈ ವಾಲ್ಯೂಮ್ ಅಂದ್ರೆ ಏನು, ಡೆನ್ಸಿಟಿ ತಾನೆ. ಸೊ ನಾವು 1/ρ ಅಂತ ಬರಿಬೋದು. ಸೊ ಸ್ಪೆಸಿಫಿಕ್ ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಅಂತ ಆಗಿರುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಬೋದು. ಸೊ ಇದ್ರ ಪ್ರಕಾರ ನಾನು ಯೂನಿಟ್ ನೋಡಿಕೊಂಡ್ರೆ ದೇರ್ಫೋರ್ ಯೂನಿಟ್ ಏನಾಗುತ್ತೆ ನೋಡಿ, ಯೂನಿಟ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಅಂದರೆ ಏನು, ಮೀಟರ್ ಕ್ಯೂಬಾ, ಮಾಸ್ ಅಂದರೆ ಏನು, ಕೆ ಜಿ ಪರ್ ಮೀಟರ್ ಕ್ಯೂಬ್ ಬರುತ್ತೆ ಯೂನಿಟ್. ಸೊ ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ. ಇನ್ನು ನಾಲ್ಕನೇದಾಯಿತು, ಫೋರ್ತ್ಗೆ ಹೋಗ್ತಿದ್ದೀನಿ ನೋಡಿ, ಸಿ ಆಯ್ತಲ್ಲ, ಡಿಗೆ ಹೋಗ್ತಿದ್ದೀನಿ. ಡಿಗೆ ಬಂದು ಸ್ಪೆಸಿಫಿಕ್ ಗ್ರಾವಿಟಿ. ಇದಕ್ಕೆ ಯೂನಿಟ್ ಇಲ್ಲ ನೋಡಿ, ನೆನ್ಪಿಟ್ಕೊಳ್ಳಿ. ಇಟ್ ಹ್ಯಾಸ್ ನೋ ಯೂನಿಟ್, ಇದಕ್ಕೆ ಯೂನಿಟ್ ಇಲ್ಲ. ಸೊ ಇದಕ್ಕೆ ನಾವು ಡೆಫಿನೇಷನ್ ನೋಡಿದ್ರೆ ಏನಂತ ಹೇಳ್ಬೋದು ಅಂದರೆ, ಸ್ಪೆಸಿಫಿಕ್ ವೇಟು, ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಸ್ಪೆಸಿಫಿಕ್ ವೇಟ್ ಆಫ್ ಎ ಲಿಕ್ವಿಡಿನ ಸ್ಪೆಸಿಫಿಕ್ ವೇಟ್ ಟು ದಿ ಸ್ಪೆಸಿಫಿಕ್ ವೇಟ್ ಆಫ್ ಎ ಪ್ಯೂರ್ ವಾಟರ್. ಸೊ ಏನಂತ ಹೇಳ್ಬೋದು, ಸ್ಪೆಸಿಫಿಕ್ ವೇಟ್ ಆಫ್ ಎ ಲಿಕ್ವಿಡ್ ಟು ದಿ ಸ್ಪೆಸಿಫಿಕ್ ವೇಟ್ ಆಫ್ ಎ ಪ್ಯೂರ್ ವಾಟರ್ದು ನಮಗೇನಾಗುತ್ತೆ, ಸ್ಪೆಸಿಫಿಕ್ ಗ್ರಾವಿಟಿ ಆಗುತ್ತೆ. ಇದು ಭಾಳ ವೆಯ್ಟ್ ಇಂಪಾರ್ಟೆಂಟ್ ನೋಡ್ರಿ. ಸೊ ಇದಕ್ಕೇನಂತ ಬರಿಬೋದು, ಸ್ಪೆಸಿಫಿಕ್ ವೇಟ್ ಆಫ್ ಎ ವಾಲ್ಯೂಮ್, ಸ್ಪೆಸಿಫಿಕ್ ವೇಟ್ ಆಫ್ ಎ ಲಿಕ್ವಿಡ್ ಟು ದಿ ಸ್ಪೆಸಿಫಿಕ್ ವೇಟ್ ಆಫ್ ಎ ಪ್ಯೂರ್ ವಾಟರ್ ಅಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್. ಸೊ ಇದಕ್ಕೆ ಏನಂತ ಬರೆಯೋಣ ಅಂದರೆ ಇಲ್ಲಿ ಬರೀತೀವಿ ನೋಡ್ರಿ, it is it is defined as is the ratio of specific weight of a liquid to specific weight of a pure water. At standard temperature and pressure. ಇದು ನಮಗೆ ಈ ಸ್ಟೇಟ್ಮೆಂಟಲ್ಲಿ ನಿಮ್ಗೆ ಏನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನೋಡ್ರಿ, ದ ರೇಷಿಯೋ ಸ್ಪೆಸಿಫಿಕ್ ವೇಟ್ ಆಫ್ ಎ ಲಿಕ್ವಿಡ್ ಟು ದಿ ಸ್ಪೆಸಿಫಿಕ್ ವೇಟ್ ಆಫ್ ಎ ಪ್ಯೂರ್ ವಾಟರ್. ಇಷ್ಟೇ ನಮ್ಗೆ ಇಂಪಾರ್ಟೆಂಟ್, ಸ್ಪೆಸಿಫಿಕ್ ವೇಟ್ ಆಫ್ ಎ ಪ್ಯೂರ್ ವಾಟರ್ ಇಷ್ಟು ನಮಗೆ ಇಂಪಾರ್ಟೆಂಟು. ಸೊ ಈ ಸ್ಟೇಟ್ಮೆಂಟ್ನ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಗೆ ಹೇಳಬೇಕು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಸ್ಪೆಸಿಫಿಕ್ ಗ್ರಾವಿಟಿ. ಸೊ ಇದನ್ನು ಹಿಂಗೂ ಬರ್ಬೋದು, ಸ್ಪೆಸಿಫಿಕ್ ವೇಟ್ ಆಫ್ ಎ ಪ್ಯೂರ್ ವಾಟರ್ ಇಸ್ಕೊಲ್ ಟು ಸ್ಪೆಸಿಫಿಕ್ ಗ್ರಾವಿಟಿ ಅಲ್ಲ, specific gravity is equal to ratio of specific weight of a liquid to specific weight of pure water. ಇದು ನಮಗೆ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಇದಕ್ಕೆ ಯೂನಿಟ್ ಇಲ್ಲ ನೋಡ್ರಿ, ಇಟ್ ಹ್ಯಾಸ್ ನೋ ಯೂನಿಟ್, ನೆನ್ಪಿಟ್ಕೊಳ್ಬೇಕು.
ಸೊ ನೆಕ್ಸ್ಟ್ ಡೆಫಿನೇಷನ್ ಹೋಗೋಣ. ಜೊತೆಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದರ ಜೊತೆಗೆ ಇನ್ನೊಂದು ಪಾಯಿಂಟು ಇದೆ. ಆ ಪಾಯಿಂಟ್ ಏನಪ್ಪ ಅಂದರೆ ಪ್ಯೂರ್ ವಾಟರ್ದು ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿರುತ್ತೆ ಅಂದರೆ ಯೂನಿಟ್ ಇರುತ್ತೆ ನೋಡಿ. ಸೊ ಏನಂತ ಬರೀತಾರೆ ಅಂದರೆ ನೋಟಲ್ಲಿ ಬರ್ಕೊಳ್ಳಿ. ಇದನ್ನು ಎಕ್ಸಾಮಲ್ಲಿ ಕೇಳ್ತಾನೆ. ಸ್ಪೆಸಿಫಿಕ್ ಗ್ರಾವಿಟಿ ಯಾವುದ್ರದ್ದು? ಪ್ಯೂರ್ ವಾಟರ್ದು. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಎ ಪ್ಯೂರ್ ವಾಟರ್ ಈಸ್ ಟೇಕನ್ ಆಸ್ ಯೂನಿಟಿ. ಎಷ್ಟಿದು? ಯೂನಿಟಿ. ಇದನ್ನು ನೆನ್ಪಿಟ್ಕೊಳ್ಳಿ. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಪ್ಯೂರ್ ವಾಟರ್ ಎಷ್ಟು? ಯೂನಿಟಿ. ನೆನ್ಪಿಟ್ಕೊಳ್ಬೇಕು. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಎಕ್ಸಾಮಲ್ಲಿ. ಸೊ ನೆಕ್ಸ್ಟ್ ಹೋಗೋಣ. ಈಗ ಲಿಕ್ವಿಡ್ದು ಪ್ರಾಪರ್ಟೀಸ್ ನೋಡೋಣ. ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ಸ್ ಇದೆ. ಇದನ್ನು ಭಾಳ ಇಂಪಾರ್ಟೆಂಟ್ ನಮಗೆ. ಈ ಪ್ರಾಪರ್ಟೀಸಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇದೆ ನೋಡ್ರಿ. ಏನಪ್ಪ ಪ್ರಾಪರ್ಟಿ ಅಂದರೆ, ಮೊದಲ ಪ್ರಾಪರ್ಟಿ ನೋಡೋಣ, ವೆಸ್ಕಾಸಿಟಿ ನೋಡೋಣ. ವೆಸ್ಕಾಸಿಟಿ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೆ, ಫ್ರಿಕ್ಷನ್ ಥರನೇ ವೆಸ್ಕಾಸಿಟಿ. ಫ್ರಿಕ್ಷನ್ ಒಂದು ಸಾಲಿಡ್ಸಲ್ಲಿ ಆದರೆ ವೆಸ್ಕಾಸಿಟಿ ಒಂದು ಲಿಕ್ವಿಡ್ಸಲ್ಲಿ ನಡೆಯುತ್ತೆ ಅಂತ ನಿಮ್ಗೆ ಹೇಳಿದ್ದೆ. ಏನಿದು? ರೆಸಿಸ್ಟೆಂಟ್ ಟು ದಿ ಮೂವ್ಮೆಂಟ್ ಆಫ್ ಲಿಕ್ವಿಡ್, ರೆಸಿಸ್ಟೆನ್ಸ್ ಟು ದಿ ಮೂವ್ಮೆಂಟ್ ಆಫ್ ಲೇಯರ್ ಆಫ್ ಎ ಲಿಕ್ವಿಡ್ ಅಂತ ಹೇಳಿದ್ರೆ ಬೆಸ್ಟ್. ಈಗ ನಮಗೆ ಲಿಕ್ವಿಡ್ ಹಿಂಗಿರುತ್ತೆ, ಅದು ಯಾವುದೋ ಒಂದು ಸರ್ಫೇಸ್ ಮೇಲೆ ಮೂವ್ ಆಗ್ತಿದ್ರೆ ಅದರಲ್ಲಿ ಸೆವೆರಲ್ ಲೇಯರ್ಸ್ ಇರುತ್ತೆ. ಸೊ ಈ ಲೇಯರ್ಗೆ ರೆಸಿಸ್ಟೆನ್ಸ್ ಕೊಡುತ್ತಲ್ಲ, ಅದೇ ನಮಗೆ ವೆಸ್ಕಾಸಿಟಿ. ಒಂದು ಲೇಯರ್ ಮೇಲೆ ಒಂದು ಲೇಯರ್ ಒಂದು ಲೇಯರ್ ಇರುತ್ತೆ. ಆ ಲೇಯರಿನ ಮೂವ್ಮೆಂಟ್ಗೆ ರೆಸಿಸ್ಟೆನ್ಸ್ ಏನು ಕೊಡುತ್ತೋ ಅದೇ ನಮಗೆ ವೆಸ್ಕಾಸಿಟಿ ಆಗಿರುತ್ತೆ. ಹಾಗಾಗಿ ಇದೇನಂತ ಹೇಳ್ಬೋದು ಅಂದರೆ ವೆಸ್ಕಾಸಿಟಿ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್ which offers resistance to the movement of resistance to the movement of one layer over the other layer. ಏನಿಲ್ಲ, ಒಂದು ಲೇಯರ್ ಮೇಲೆ ಒಂದು ಲೇಯರ್ ಮೂವ್ ಆಗ್ತಾ ಇರುತ್ತೆ, ಅದಕ್ಕೆ ರೆಸಿಸ್ಟೆನ್ಸ್ ಫೋರ್ಸ್ ಏನು ಕೊಡುತ್ತಲ್ಲ ಅದೇ ವೆಸ್ಕಾಸಿಟಿ. ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ಲಿಕ್ವಿಡ್ ವಿಚ್ ಆಫರ್ಸ್ ರೆಸಿಸ್ಟೆನ್ಸ್ ಟು ದಿ ಮೂವ್ಮೆಂಟ್ ಆಫ್ ಒನ್ ಲೇಯರ್ ಓವರ್ ದಿ ಅದರ್. ಅದನ್ನೇ ನಾವು ವೆಸ್ಕಾಸಿಟಿ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ಅದಾಗಿ ನಂತರ ಈ ವೆಸ್ಕಾಸಿಟಿ ಜೊತೆ ಇನ್ನೊಂದು ಪಾಯಿಂಟ್ನ ನೆನ್ಪಿಟ್ಕೊಳ್ಳೋಣ. ಏನಪ್ಪ ಅಂದರೆ ಲಿಕ್ವಿಡ್ಸಲ್ಲಿ ಏನು ವೆಸ್ಕಾಸಿಟಿ ಇರುತ್ತೆ ಅದು ಯಾವುದರಿಂದ ಅಂತ ಕೇಳ್ತಾನೆ. ಇಟ್ ಈಸ್ ಡ್ಯೂ ಟು ಕೋಯಿಷನ್ ಆ್ಯಂಡ್ ಅಡಿಷನ್ ಅಂತ ಹೇಳಿರಿ. ಸೊ ವೆಸ್ಕಾಸಿಟಿ ಆಫ್ ಲಿಕ್ವಿಡ್ ಈಸ್ ಡ್ಯೂ ಟು ಕೋಯಿಷನ್ ಆ್ಯಂಡ್ ಅಡಿಷನ್ ಅಂತ ಹೇಳ್ರಿ. ವೆಸ್ಕಾಸಿಟಿ ಆಫ್ ಲಿಕ್ವಿಡ್ ಏನಕ್ಕಪ್ಪ ಅಂದರೆ ವೆಸ್ಕಾಸಿಟಿ ಆಫ್ ಲಿಕ್ವಿಡ್ ಈಸ್ ಡ್ಯೂ ಟು ಏನು? ಕೋಯಿಷನ್ ಆ್ಯಂಡ್ ಅಡಿಷನ್. ಭಾಳ ಇಂಪಾರ್ಟೆಂಟ್ ಇದು, ಕೇಳ್ತಾನೆ ಎಕ್ಸಾಮಲ್ಲಿ. ಇಸ್ ಡ್ಯೂ ಟು ಕೋಯಿಷನ್ ಆ್ಯಂಡ್ ಅಡಿಷನ್ ಅಂದರೆ ಅಟ್ರಾಕ್ಷನ್ ಬಿಟ್ವೀನ್ ಟೂ ಸಿಮಿಲರ್ ಆ್ಯಂಡ್ ಡಿಸಿಮಿಲರ್ ಮಾಲಿಕ್ಯೂಲ್ಸ್ ಅಂತೀವಲ್ಲ, ಅದನ್ನು ಕೋಯಿಷನ್ ಅಡಿಷನ್. ಈ ಅಡಿಷನ್ ಮತ್ತು ಕೋಯಿಷನ್ ಮಧ್ಯದಲ್ಲಿ, ಪಾರ್ಟಿಕಲ್ಸ್ ಮಧ್ಯದಲ್ಲಿ ಇರೋ ಕಾರಣದಿಂದ ವೆಸ್ಕಾಸಿಟಿ ನಡೆಯುತ್ತೆ ಅಂತ ಹೇಳ್ತೀವಿ. ವೆಸ್ಕಾಸಿಟಿ ಆಫ್ ಎ ಲಿಕ್ವಿಡ್ ಈಸ್ ಡ್ಯೂ ಟು ಕೋಯಿಷನ್ ಅಡಿಷನ್ ಬಿಟ್ವೀನ್ ಫ್ಲೂಯಿಡ್ ಪಾರ್ಟಿಕಲ್ಸ್. ಎಲ್ಲಿ? ಫ್ಲೂಯಿಡ್ ಪಾರ್ಟಿಕಲ್ಸ್ ಮಧ್ಯದಲ್ಲಿರೋದು. ಸೊ ಈ ಪಾಯಿಂಟ್ಸ್ ಎಲ್ಲ ನಮ್ಗೆ ಇಂಪಾರ್ಟೆಂಟ್ ನೋಡಿ. ಅದಾಗಿ ನಂತರ ವೆಸ್ಕಾಸಿಟಿನ ನಾವೇನಂತ ಕರಿಬೋದು ಅಂದರೆ ಡೈನಮಿಕ್ ವೆಸ್ಕಾಸಿಟಿ ಅಥವಾ ಅಬ್ಸಲ್ಯೂಟ್ ವೆಸ್ಕಾಸಿಟಿ ಅಂತಲೂ ಕರಿಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. ವೆಸ್ಕಾಸಿಟಿನ ನಾವೇನಂತ ಕರಿಬೋದು? ವೆಸ್ಕಾಸಿಟಿ ಅಂತನ ವೆಸ್ಕಾಸಿಟಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಡೈನಮಿಕ್ ವೆಸ್ಕಾಸಿಟಿ. ಇದ್ರದ್ದು ಯೂನಿಟ್ ಬರ್ಸಿನ ಕೊನೆಯಲ್ಲಿ ಡೈನಮಿಕ್ ವೆಸ್ಕಾಸಿಟಿ ಅಥವಾ ಅಬ್ಸಲ್ಯೂಟ್ ವೆಸ್ಕಾಸಿಟಿ ಅಂತಲೂ ಕರಿಬೋದು. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಈಗ ನಾವು ಕೈನೆಮೆಟಿಕ್ ವೆಸ್ಕಾಸಿಟಿ ಅಂದರೆ ಏನಂತ ನೋಡೋಣ. ಕೈನೆಮೆಟಿಕ್ ವೆಸ್ಕಾಸಿಟಿ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಇದು ಎರಡನೇ ಪ್ರಾಪರ್ಟಿ ಅಂತ ಇಟ್ಕೊಳ್ಳಿ. ಏನದು? ಕೈನೆಮೆಟಿಕ್ ವೆಸ್ಕಾಸಿಟಿ. ಕೈನೆಮೆಟಿಕ್ ವೆಸ್ಕಾಸಿಟಿ ಸಿಂಪಲ್ ಆಗಿದೆ. ಇದಂದರೆ ಇಟ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಡೈನಮಿಕ್ ವೆಸ್ಕಾಸಿಟಿ ಟು ಡೆನ್ಸಿಟಿ ಆಫ್ ಎ ಲಿಕ್ವಿಡ್. ಏನು? ಡೈನಮಿಕ್ ವೆಸ್ಕಾಸಿಟಿ ಡಿಫೈನ್ ಮಾಡಿದ್ವಲ್ಲ, ಡೈನಮಿಕ್ ವೆಸ್ಕಾಸಿಟಿ ಅಂದರೆ ವೆಸ್ಕಾಸಿಟಿ. ಸೊ ಅದನ್ನೇ ರೇಷಿಯೋ ಆಫ್ ವೆಸ್ಕಾಸಿಟಿ ಟು ದಿ ಡೆನ್ಸಿಟಿ ಆಫ್ ಎ ಲಿಕ್ವಿಡ್ ಅನ್ನೋ ಬದಲು ಇಟ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಡೈನಮಿಕ್ ವೆಸ್ಕಾಸಿಟಿ ಟು ವೆಸ್ಕಾಸಿಟಿ ಆಫ್ ಎ ಲಿಕ್ವಿಡ್ ಅಂತ ಹೇಳ್ತೀವಿ ಅಷ್ಟೇ. ಸೊ ಏನಂತ ಹೇಳ್ಬೋದು ಅಂದರೆ ಇಟ್ ಈಸ್ ದಿ ರೇಷಿಯೋ ಆಫ್ ಡೈನಮಿಕ್ ವೆಸ್ಕಾಸಿಟಿ ಅಥವಾ ಅಬ್ಸಲ್ಯೂಟ್ ವೆಸ್ಕಾಸಿಟಿ ಅಂತ ಬರೋದು ತಪ್ಪೇನಿಲ್ಲ. ಡೈನಮಿಕ್ ವೆಸ್ಕಾಸಿಟಿ ಟು it is defined as the ratio of dynamic viscosity to density of liquid. ಇದೇನಂತ ಹೇಳ್ತೀವಿ? ಕೈನೆಮೆಟಿಕ್ ವೆಸ್ಕಾಸಿಟಿ ಅಂತ ಹೇಳ್ತೀವಿ ನೋಡಿ. ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಡೈನಮಿಕ್ ವೆಸ್ಕಾಸಿಟಿ ಟು ವೆಸ್ಕಾಸಿಟಿ ಆಫ್ ಎ ಲಿಕ್ವಿಡ್. ಬಹಳ ಇಂಪಾರ್ಟೆಂಟ್. ಡೆನ್ಸಿಟಿ ಆಫ್ ಎ ಲಿಕ್ವಿಡ್, ಸಾರಿ ವೆಸ್ಕಾಸಿಟಿ ಅಲ್ಲ. ಇಟ್ ಇಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಡೆನ್ಸಿಟಿ ಡೈನಮಿಕ್ ವೆಸ್ಕಾಸಿಟಿ ಆಫ್ ಎ ಲಿಕ್ವಿಡ್ ಟು ದಿ
ಡೆನ್ಸಿಟಿ ಆಫ್ ಎ ಲಿಕ್ವಿಡ್, ಡೈನಮಿಕ್ ವಿಸ್ಕಾಸಿಟಿ ಆಫ್ ಎ ಲಿಕ್ವಿಡ್ ಟು ದಿ ಡೆನ್ಸಿಟಿ ಆಫ್ ಎ ಲಿಕ್ವಿಡ್. ಇದನ್ನೇನಂತ ಕರಿತೀವಿ, ಕೈನೆಮೆಟಿಕ್ ವಿಸ್ಕಾಸಿಟಿ ಅಂತ ಕರಿತೀವಿ. ಎಕ್ಸಾಮಲ್ಲಿ ಡೈನಮಿಕ್ ವಿಸ್ಕಾಸಿಟಿ ಕೈನೆಮೆಟಿಕ್ ವಿಸ್ಕಾಸಿಟಿ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ ಯೂನಿಟ್ಸ್ ಇದೆ, ಪಾಯ್ಸಸ್ ಸ್ಟೋಕ್ಸ್ ಅಂತ ಬರಿತೀವಿ, ಅದು ಕೊನೆಯಲ್ಲಿ ಬರೆಸ್ತೀನಿ ಅದನ್ನು, ಯಾಕಂದರೆ ಅದ್ರ ಜೊತೆ ವ್ಯಾಲ್ಯೂಮ್ ಜೊತೆನೂ ಬರೆಸ್ಬೇಕು ನಾನು, ಅದನ್ನು ಕೊನೆಯಲ್ಲಿ ಬರ್ಸೋಣ. ಈಗ ಮೂರನೇ ಪ್ಯಾರಾಮೀಟರ್ ನೋಡೋಣ, ಕಂಪ್ರೆಸಿಬಿಲಿಟಿ. ಇದು ನಮಗೆ ಎಕ್ಸಾಮಲ್ಲಿ ಭಾಳ ಸಲ ನೋಡಿದ್ದೀನಿ, ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಅಂತ. ಸೊ ಕಂಪ್ರೆಸಿಬಿಲಿಟಿ ಏನಪ್ಪ ಅಂತಂದರೆ, ಇದು ಒಂದು ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್. ಏನು, ಇದು ಒಂದು ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್. ಏನಪ್ಪ ಪ್ರಾಪರ್ಟಿ ಅಂದರೆ, ಚೇಂಜ್ ಇನ್ ವಾಲ್ಯೂಮ್ ಟು ಚೇಂಜ್ ಇನ್ ಪ್ರೆಷರ್ ಆಯ್ತಪ್ಪ ಅಂದರೆ ಅದು ಕಂಪ್ರೆಸಿಬಿಲಿಟಿ ಆಗುತ್ತೆ. ಸೊ ಏನಂತ ಬರೀಬೋದು, ಚೇಂಜ್ ಇನ್ ವಾಲ್ಯೂಮ್ ಟು ಚೇಂಜ್ ಇನ್ ಪ್ರೆಷರ್. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್ ವಿಚ್ ಅಂಡರ್ಗೋಸ್ ಚೇಂಜ್ ಇನ್ ವಾಲ್ಯೂಮ್ ಟು ಚೇಂಜ್ ಇನ್ ಪ್ರೆಷರ್. ಚೇಂಜ್ ಇನ್ ವಾಲ್ಯೂಮು ಚೇಂಜ್ ಇನ್ ಪ್ರೆಷರ್ ಅಂಡರ್ಗೋ ಆಯ್ತಪ್ಪ, ಚೇಂಜ್ ಇನ್ ವಾಲ್ಯೂಮ್ ಟು ಚೇಂಜ್ ಇನ್ ಪ್ರೆಷರ್ ಆಯಿತು ಅಂತಂದರೆ ಅದನ್ನು ನಾವೇನಂತ ಹೇಳ್ಬೋದು, ಕಂಪ್ರೆಸಿಬಿಲಿಟಿ ಅಂತ ಹೇಳ್ಬೋದು. ಯಾವುದ್ರದ್ದು, ಲಿಕ್ವಿಡ್ದು ಚೇಂಜ್ ಇನ್ ವಾಲ್ಯೂಮ್ ಟು ಚೇಂಜ್ ಇನ್ ಪ್ರೆಷರ್ ಆಯಿತು ಅಂತಂದರೆ ನಾವೇನಂತ ಹೇಳ್ಬೋದು, ಕಂಪ್ರೆಸಿಬಿಲಿಟಿ ಆಫ್ ಎ ಲಿಕ್ವಿಡ್ ಅಂತ ಹೇಳ್ಬೋದು. ಸೊ ಏನಂತ ಹೇಳ್ತಂದರೆ, ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್, ಇಟ್ ಈಸ್ ದಿ property of a liquid which undergoes ಏನಂತ ಹೇಳ್ಬೋದು, which undergoes change in volume to change in pressure. Change in volume to change in pressure. It is the property of a liquid which undergoes change in volume to change in pressure. ಏನಂತ ಹೇಳ್ಬೋದು, ಕಂಪ್ರೆಸಿಬಿಲಿಟಿ ಅಂತ ಹೇಳ್ಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್ ವಿಚ್ ಅಂಡರ್ಗೋಸ್ ಚೇಂಜ್ ಇನ್ ವಾಲ್ಯೂಮ್ ಟು ಚೇಂಜ್ ಇನ್ ಪ್ರೆಷರ್, ಅಥವಾ ಚೇಂಜ್ ಇನ್ ವಾಲ್ಯೂಮ್ ಟು ಚೇಂಜ್ ಇನ್ ವಾಲ್ಯೂಮ್ ವಿತ್ ಚೇಂಜ್ ಇನ್ ಪ್ರೆಷರ್ ಅಂತ ಬರೆದು ನಡೆಯುತ್ತೆ. ನಿಮಗೆ ಚೇಂಜ್ ಇನ್ ವಾಲ್ಯೂಮ್ ಟು ಚೇಂಜ್ ಇನ್ ಪ್ರೆಷರ್ ಅಂತ ಬರೀರಿ, ನಿಮ್ಮ ಇಷ್ಟ ಯಾವ್ದು ಬರೆದ್ರು ಓಕೆ. ಸೊ ಈ ಚೇಂಜ್ ಇನ್ ವಾಲ್ಯೂಮ್ ಟು ಚೇಂಜ್ ಇನ್ ಪ್ರೆಷರ್ ಆಗಬೇಕು ಅಷ್ಟೇ, ಏನಿದು ಕಂಪ್ರೆಸಿಬಿಲಿಟಿ ಫ್ಯಾಕ್ಟ್ರಲ್ಲಿ. ಇನ್ನು ನಾಲ್ಕನೇ ಪ್ಯಾರಾಮೀಟರ್ ನೋಡೋಣ. ಹೇಳ್ಬೇಕಂದ್ರೆ ಇದಕ್ಕೆ ಇನ್ನೊಂದು 2-3 ಪಾಯಿಂಟ್ ಬರ್ಕೊಳ್ಬೇಕಂದ್ರೆ ಕಂಪ್ರೆಸಿಬಿಲಿಟಿಗೆ ಏನಪ್ಪ ಅಂದರೆ, ಕಂಪ್ರೆಸಿಬಿಲಿಟಿ ನೀವು ನೋಡಿದಾಗ ಈ ಡೆಫಿನೇಷನ್ ಏನಂತ ಕೊಟ್ಟಿದ್ದಾನೆ, ಚೇಂಜ್ ಇನ್ ವಾಲ್ಯೂಮ್ ಟು ಚೇಂಜ್ ಇನ್ ಪ್ರೆಷರ್ ಅಲ್ಲ. ಸೊ ಇದಕ್ಕೆ ನಾವು 2-3 ಥರದ ಡೆಫಿನೇಷನ್ ಕೊಡ್ಬೋದು. ಏನಂತ ಹೇಳ್ಬೋದು ಅಂದರೆ, ಇಟ್ ಈಸ್ ಎ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್. ನಾವು ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸಲ್ಲಿ ಓದಿದ್ವಿ ಬಲ್ಕ್ ಮಾಡ್ಯುಲಸ್ ಅಂತ ಹೇಳ್ಬಿಟ್ಟು. ಸೊ ಇಟ್ ಈಸ್ ದ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿಕ್ ಮೆಟೀರಿಯಲ್ ಅಂತ ಹೇಳ್ಬೋದು. ಇಟ್ ಈಸ್ ಡಿಫೆಂಡ್ ಆಸ್, ಇದು ಬರೀರಿ, ಇದು ಬರ್ಕೊಳ್ರಿ, ಯಾಕಂದರೆ ಇದನ್ನು ನಮ್ಗೆ ಇಂಪಾರ್ಟೆಂಟ್ ಅಂತ ಅನ್ಕೋಬೋದು. ಏನಂತ ಹೇಳ್ಬೋದು ಅಂದರೆ, ಕಂಪ್ರೆಸಿಬಿಲಿಟಿ is the reciprocal of bulk modulus. ನೆನ್ಪಿಟ್ಕೊಳ್ಳಿ, it is the reciprocal of bulk modulus. It is defined as a ratio of, ರೇಷಿಯೋ ಆಗಲ್ಲ, ಇದು ರೆಸಿಪ್ರೋಕಲ್ ಆಗುತ್ತೆ. ರೆಸಿಪ್ರೋಕಲ್ ಅಂದರೆ ಹೆಂಗೆ ಬರೀಬೋದು ಅಂತ ಗೊತ್ತಲ್ಲ, 1/bulk modulus. ಕಂಪ್ರೆಸಿಬಿಲಿಟಿ is equal to 1/bulk modulus. ಬಲ್ಕ್ ಮಾಡ್ಯುಲಸ್ ಕೆ ಅಂತ ತೊಗೊಂಡಿದ್ದೆ ತಾನೆ, ಸೊ 1/k ಅಂತ ಬರೀಬೋದು ಕಂಪ್ರೆಸಿಬಿಲಿಟಿ. ಸೊ ಇದ್ರ ಜೊತೆಗೆ ಇನ್ನೊಂದು ಡೆಫಿನೇಷನ್ ಕೂಡ ನೀವು ಕಂಪ್ರೆಸಿಬಿಲಿಟಿ ಬರಿಬೋದು. ಏನಪ್ಪ ಅಂದರೆ, ರೇಷಿಯೋ ಆಫ್ ಕಂಪ್ರೆಸಿವ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂತಲೂ ಬರಿಬೋದು. ಕಂಪ್ರೆಸಿಬಿಲಿಟಿ ಈಸ್ ಆಲ್ಸೋ ಡಿಫೈನ್ಡ್ ಆಸ್ ಕಂಪ್ರೆಸಿಬಿಲಿಟಿ is defined as ratio of compressive stress to volumetric strain. ಹೇಳ್ಬೇಕಂದ್ರೆ ಎಲ್ಲ 3 ಡೆಫಿನೇಷನಲ್ಲಿ ಈ ಡೆಫಿನೇಷನ್ ನಮ್ಗೆ ಇಂಪಾರ್ಟೆಂಟ್ ನೋಡಿ, ಎಕ್ಸಾಮಲ್ಲಿ ಕೇಳೋ ಡೆಫಿನೇಷನ್ ಇದೆ. ಅಥವಾ ಇಟ್ ಈಸ್ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್. ಕಂಪ್ರೆಸಿಬಿಲಿಟಿ ಇಸ್ ದ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್. ಸೊ ಇಟ್ ಈಸ್ ಡಿಪೆಂಡ್ ಇಸ್ ರೇಷಿಯೋ ಆಫ್ ಕಂಪ್ರೆಸಿವ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಏನಾಗುತ್ತೆ, ಕಂಪ್ರೆಸಿಬಿಲಿಟಿ ಆಗುತ್ತೆ. ಕಂಪ್ರೆಸಿಬಿಲಿಟಿ ಏನಂತ ಅನ್ನೋದು ರೇಷಿಯೋ ಆಫ್ ಕಂಪ್ರೆಸಿವ್ ಸ್ಟ್ರೆಸ್ ಟು ದಿ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಇಸ್ ಕಾಲ್ಡ್ ಕಂಪ್ರೆಸಿವ್ ಸ್ಟ್ರೆಸ್. ಇದು ಸ್ಟ್ರೈನ್ ನೋಡಿರಿ, ಕಂಪ್ರೆಸಿವ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಆಗುತ್ತೆ, ಕಂಪ್ರೆಸಿಬಿಲಿಟಿ ಆಗುತ್ತೆ. ಇದನ್ನು ಒಂದು ನೆನಪಿಟ್ಕೊಳ್ಳಿ. ಈಗ ಇನ್ನೊಂದು 4ನೇ ಡೆಫಿನೇಷನ್ ಹೋಗೋಣ. 4ನೇದು 5ನೇದು ಇರಬೇಕು ನೋಡಿರಿ. ಇದು ಎಷ್ಟನೇದು, ಕಂಪ್ರೆಸಿಬಿಲಿಟಿ 3 ಆದ ಅಂದರೆ 4ನೇದು ಸರ್ಫೇಸ್ ಟೆನ್ಷನ್ ಬರೋಣ. ಇದಾಗಲೇ ನಿಮಗೆ ಸರ್ಫೇಸ್ ಟೆನ್ಷನ್ ಬಗ್ಗೆ ಹೇಳಿದ್ದೀನಿ, ಯೂನಿಟ್ ಏನೋ ಹೇಳಿರ್ಬೇಕು ಅನಿಸುತ್ತೆ. ಸರ್ಫೇಸ್ ಟೆನ್ಷನ್ ಅಂದರೆ ಫೋರ್ಸ್ ಆ್ಯಕ್ಟಿಂಗ್ ಪರ್ ಯೂನಿಟ್ ಲೆಂತ್ ಇಸ್ಕೊಂಡು ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತೀವಿ. ಫೋರ್ಸ್ ಆ್ಯಕ್ಟಿಂಗ್ ಪರ್ ಯೂನಿಟ್ ಲೆಂತ್ ಅದನ್ನು ಹಾಗೆ ಹೇಳ್ಬೋದು. ಪ್ರಾಪರ್ಟಿ ಆಫ್ ಲಿಕ್ವಿಡ್ ವಿಚ್ ಎನೇಬಲ್ಸ್ ಫ್ಲೂಯಿಡ್ ಟು ರೆಸಿಸ್ಟ್ ಟೆನ್ಸೈಲ್ ಸ್ಟ್ರೆಸಸ್ ಅಂತಲೂ ಹೇಳ್ಬೋದು. ಸೊ ನಿಮ್ಗೆ 2 ಡೆಫಿನೇಷನ್ ಬರ್ಸಿರ್ತೀನಿ, ನೋಡ್ಕೊಳ್ಳಿ. ಏನಂತ ಬರ್ಸ್ಬೋದು ಅಂದರೆ, ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್, ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್ which resist. It is the property of a liquid which enables ಅಥವಾ which resist the tensile stresses. It is the property of liquid which enables the fluid ಬರ್ಕೊಳ್ರಿ. ಅಂದರೆ
ಈಗ ಫ್ಲೂಯಿಡ್ ಇರುತ್ತೆ, ಆ ಫ್ಲೂಯಿಡ್ಗೆ ಯಾವ ಥರ ಪ್ರಾಪರ್ಟಿ ಅಂದರೆ ಟೆನ್ಸೈಲ್ ಸ್ಟ್ರೆಸಸ್ನ ರೆಸಿಸ್ಟ್ ಮಾಡ್ಕೊಳ್ಳೋ ಕೆಪಾಬಿಲಿಟಿ ಇತ್ತು ಅಂತಂದರೆ ಅದನ್ನು ಸರ್ಫೇಸ್ ಟೆನ್ಷನ್ ಅಂತಲೇ ಹೇಳ್ಬೋದು. ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್ ವಿಚ್ ಎನೇಬಲ್ಸ್ fluid to resist ಯಾವುದನ್ನ ಟು ರೆಸಿಸ್ಟ್ ಟೆನ್ಸೈಲ್ ಸ್ಟ್ರೆಸಸ್. ಟೆನ್ಸೈಲ್ ಸ್ಟ್ರೆಸಸ್ನ ಏನಾದರೂ ನನ್ನ ಫ್ಲೂಯಿಡ್ ರೆಸಿಸ್ಟ್ ಮಾಡ್ತು ಅಂದರೆ ಆ ಫ್ಲೂಯಿಡಿನ ಪ್ರಾಪರ್ಟಿನ ಆ ಥರ ಪ್ರಾಪರ್ಟಿನ ಫ್ಲೂಯಿಡಿಗೆ ಇರುವಂಥ ಪ್ರಾಪರ್ಟಿನ ಅಂತ ಕರಿತೀವಿ ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್ ವಿಚ್ ಎನೇಬಲ್ಸ್ ಫ್ಲೂಯಿಡ್ಗೆ ಎನೇಬಲ್ ಮಾಡೋದಂದರೆ ಇಲ್ಲದೇ ಇರೋ ಪ್ರಾಪರ್ಟಿ ಅಲ್ಲ, ಫ್ಲೂಯಿಡ್ಗೆ ಎನೇಬಲ್ ಮಾಡೋದಂದರೆ ಫ್ಲೂಯಿಡ್ಗೆ ಆ ಥರ ಪ್ರಾಪರ್ಟಿನ ತರಿಸುವಂಥದ್ದು. ಇದು ಫ್ಲೂಯಿಡ್ಗೆ ಆ ಥರ ಪ್ರಾಪರ್ಟಿ ಜಸ್ಟ್ ಇಷ್ಟು ಅರ್ಥ ಮಾಡ್ಕೊಳ್ರಿ ಅಂತೇಳಿ, ಫ್ಲೂಯಿಡ್ಗೆ ಏನಾದರೂ ಟೆನ್ಸೈಲ್ ಸ್ಟ್ರೆಸಸ್ನ ರೆಸಿಸ್ಟ್ ಮಾಡೋ ಕೆಪಬಿಲಿಟಿ ಇತ್ತು ಅಂದರೆ ಅದನ್ನು ನಾವು ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಪ್ರಾಪರ್ಟಿ ಆಫ್ ಎ ಲಿಕ್ವಿಡ್ ವಿಚ್ ಎನೇಬಲ್ಸ್ ಫ್ಲೂಯಿಡ್ ಟು ರೆಸಿಸ್ಟ್ ಟೆನ್ಸೈಲ್ ಸ್ಟ್ರೆಸಸ್ ಇಸ್ ಕಾಲ್ಡ್ ಸರ್ಫೇಸ್ ಟೆನ್ಷನ್. ಇದಕ್ಕೆ ಇನ್ನೊಂದು ಡೆಫಿನೇಷನ್ ಏನು ಹೇಳ್ಬೋದು ಅಂದರೆ ಆಲ್ಸೋ it is defined as the ratio of force per unit length. Force per unit length ಅದನ್ನು ನಮಗೆ ಏನಾಗುತ್ತೆ ಸರ್ಫೇಸ್ ಟೆನ್ಷನ್ ಆಗುತ್ತೆ. ಸೊ ಇದಕ್ಕೆ ಸರ್ಫೇಸ್ ಟೆನ್ಷನ್ಗೆ ಯೂನಿಟ್ ನೋಡಿಕೊಂಡ್ರೆ ಇದನ್ನು ಸಿಗ್ಮಾ ಅಂತ ತೊಗೊತಾರೆ ಸರ್ಫೇಸ್ ಟೆನ್ಷನ್ಗೆ. ಫೋರ್ಸ್ ಪರ್ ಯೂನಿಟ್ ಲೆಂತ್ ತಾನೆ, ಫೋರ್ಸ್ ಪರ್ ಯೂನಿಟ್ ಲೆಂತ್ ಹಿಂಗೂ ಬರೀಬೋದು ನೀವು. ಇದಕ್ಕೆ ಯೂನಿಟ್ ಏನು ಬರುತ್ತೆ ನೋಡಿ, ಯೂನಿಟ್ ಬಂದು ನ್ಯೂಟನ್ ಪರ್ ಮೀಟರ್ ಆಗುತ್ತೆ. ನ್ಯೂಟನ್ ಪರ್ ಮೀಟರ್ ನೆನ್ಪಿಟ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟು. ಈ ಸರ್ಫೇಸ್ ಟೆನ್ಷನ್ ಯೂನಿಟ್ ಕೇಳ್ತಾನೆ, ಫಾರ್ಮುಲಾ ಕೇಳ್ತಾರೆ, ಇವೆಲ್ಲ ನಮ್ಗೆ ಇಂಪಾರ್ಟೆಂಟ್. ಈ ಡೆಫಿನೇಷನ್ ಕೂಡ ನಮ್ಗೆ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ ಸರ್ಫೇಸ್ ಟೆನ್ಷನ್. ಓಕೆ, ಸೊ ನೆಕ್ಸ್ಟ್ 5th ಡೆಫಿನೇಷನ್ ಹೋಗೋಣ. ಸರ್ಫೇಸ್ ಟೆನ್ಷನ್ ಆಗಿದ ನಂತರ ಕ್ಯಾಪಿಲರಿಟಿ ಇದು ಕೇಳ್ತಾನೆ. ಕ್ಯಾಪಿಲರಿಟಿ ಅಂದರೆ ರೈಸ್ ಆ್ಯಂಡ್ ಫಾಲ್ ಇನ್ ಎ ವರ್ಟಿಕಲ್ ಟ್ಯೂಬ್ನ ನಾವೇನು ಕರಿತೀವಿ ಕ್ಯಾಪಿಲರಿಟಿ ಅಂತ ಕರಿತೀವಿ. ರೈಸ್ ಆ್ಯಂಡ್ ಫಾಲ್ ಆಫ್ ಎ ಲಿಕ್ವಿಡ್. ಯಾವುದ್ರೊಳಗೆ ರೈಸ್ ಆ್ಯಂಡ್ ಫಾಲ್ ಆಫ್ ಎ ಲಿಕ್ವಿಡ್ ಇನ್ ಎ ಸ್ಮಾಲ್ ವರ್ಟಿಕಲ್ ಟ್ಯೂಬ್. ಒಂದು ಸ್ಮಾಲ್ ವರ್ಟಿಕಲ್ ಟ್ಯೂಬಲ್ಲಿ ರೈಸ್ ಆ್ಯಂಡ್ ಫಾಲ್, ಒಂದು ವರ್ಟಿಕಲ್ ಟ್ಯೂಬ್ ಅಂತ ಇಟ್ಕೊಳ್ಳಿ, ರೈಸ್ ಆಗೋದು ಫಾಲ್ ಆಗೋದು ವಿತ್ತಪ್ಪ ಅಂದರೆ ಅದನ್ನು ನಾವೆಂತ ಕರಿಬೋದು ಸರ್ಫೇಸ್ ಇದು ಕ್ಯಾಪಿಲರಿಟಿ ಅಂತ ಕರಿಬೋದು, ಕ್ಯಾಪಿಲರಿಟಿ. ಸೊ ಏನಂತ ಬರಿಬೋದು ಅಂದರೆ ಇದೊಂದು ಫಿನಾಮಿನನ್ ರೀ, ಹೇಳಬೇಕಂದ್ರೆ ಇದೊಂದು ಕ್ರಿಯೆ ಯಾವುದರಲ್ಲಿ ವರ್ಟಿಕಲ್ ಟ್ಯೂಬಲ್ಲಿ ನಡೆಯುವಂಥದ್ದು. ರೈಸ್ ಆಗೋದು ಫಾಲ್ ಆಗೋದು ನಡೀತಪ್ಪ ಅಂದರೆ ಅದನ್ನು ನಾವೇನಂತ ಹೇಳ್ತೀವಿ ಕ್ಯಾಪಿಲರಿಟಿ ಅಂತ ಹೇಳ್ತೀವಿ ವರ್ಟಿಕಲ್ ಟ್ಯೂಬಲ್ಲಿ, ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಏನಂತ ಹೇಳ್ಬೋದು ಇದಕ್ಕೆ, ಇಟ್ ಇಸ್ ದ ಫಿನಾಮಿನನ್ ಆಫ್ ಏನಾಗೋದು ರೈಸ್ ಆ್ಯಂಡ್ ಫಾಲ್. ಫಿನಾಮಿನನ್ ಆಫ್ ರೈಸ್ ಆ್ಯಂಡ್ ಯಾವುದ್ರದ್ದು ರೈಸ್ ಆ್ಯಂಡ್ ಫಾಲ್ ಆಫ್ ಎ ಲಿಕ್ವಿಡ್, ಸರ್ಫೇಸ್. ಈಗ ಲಿಕ್ವಿಡ್ ಸರ್ಫೇಸ್ ತಾನೇ ನಮ್ಗೆ ರೈಸ್ ಆಗೋದು ಫಾಲ್ ಆಗೋದು ಕಾಣೋದಂದರೆ, ಸೊ ರೈಸ್ ಆ್ಯಂಡ್ ಫಾಲ್ ಆಫ್ ಎ ಲಿಕ್ವಿಡ್ ಸರ್ಫೇಸ್ ಯಾವುದ್ರೊಳಗಡೆ ಇನ್ ಎ ಸ್ಮಾಲ್ ವರ್ಟಿಕಲ್ ಟ್ಯೂಬ್, ಅಥವಾ ಇನ್ ಎ ಸ್ಮಾಲ್ ವರ್ಟಿಕಲ್ ಟ್ಯೂಬ್ ಅಂತ ಬರೆದು ನಡೆಯುತ್ತೆ. ಇನ್ ಎ ಸ್ಮಾಲ್ ವರ್ಟಿಕಲ್ ಟ್ಯೂಬ್ ಅಥವಾ ಸ್ಮಾಲ್ ವರ್ಟಿಕಲ್ ಟ್ಯೂಬ್. ದ ರೈಸ್ ಆ್ಯಂಡ್ ಫಾಲ್ ಆಫ್ ಎ ಲಿಕ್ವಿಡ್ ಸರ್ಫೇಸ್ ಇನ್ ಎ ಸ್ಮಾಲ್ ವರ್ಟಿಕಲ್ ಟ್ಯೂಬ್ ಇಸ್ ಕಾಲ್ಡ್ ಕ್ಯಾಪಿಲರಿಟಿ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ದ ರೈಸ್ ಆ್ಯಂಡ್ ಫಾಲ್ ಆಫ್ ಎ ದ ಫಿನಾಮಿನನ್ ಆಫ್ ರೈಸ್ ಆ್ಯಂಡ್ ಫಾಲ್ ಆಫ್ ಎ ಲಿಕ್ವಿಡ್ ಸರ್ಫೇಸ್ ಇನ್ ಎ ಸ್ಮಾಲ್ ವರ್ಟಿಕಲ್ ಟ್ಯೂಬ್ ಏನಂತ ಕರಿತೀವಿ ಕ್ಯಾಪಿಲರಿಟಿ ಅಂತ ಕರಿತೀವಿ. ಸೊ ಇವಾಗ ಇದಕ್ಕೆ ನಮ್ಗೆ ಏನು ಕೊಡ್ತಾನೆ ನೋಡ್ರಿ, ಇಲ್ಲಿ ಏನು ಫೈಂಡ್ ಔಟ್ ಮಾಡೋಕ್ಕಂದರೆ ಈ ರೈಸ್ ಆ್ಯಂಡ್ ಫಾಲ್ ಆದಾಗ ಎಷ್ಟು ಹೈಟಿಗೆ ರೈಸ್ ಆಗುತ್ತೆ ಅಂತ ನೋಡಿ ಚೆಕ್ ಮಾಡಬೇಕಲ್ಲ, ಅದಕ್ಕೆ ನಮ್ಮ ಫಾರ್ಮಾ ಇದೆ. ಏನಂತ ಬರಿಬೋದಂದರೆ ದ ಹೈಟ್ ಆಫ್ ರೈಸ್ ಆ್ಯಂಡ್ ಫಾಲ್, ರೈಸ್ ಅಥವಾ ಫಾಲ್, ದ ಹೈಟ್ ಆಫ್ ರೈಸ್ ಆರ್ ಫಾಲ್, ಎಷ್ಟು ಹೈಟಿಗೆ ರೈಸ್ ಆಗಿದೆ, ಎಷ್ಟು ಹೈಟಿಗೆ ಫಾಲ್ ಆಗಿದೆ ಅಂತ ಚೆಕ್ ಮಾಡಬೇಕಂದ್ರೆ ನಾವು ಅದನ್ನು ಸ್ಮಾಲ್ ಎಚ್ ಇಂದ ಕೊಡ್ತೀವಿ ನೊಟೇಷನ್ನು. ಸೊ ಫಾರ್ಮುಲಾ ಏನಾಗಿರುತ್ತೆ ನೋಡ್ಕೊಳ್ಳಿ, ಸ್ಮಾಲ್ ಎಚ್ ಇಸ್ ಈಕ್ವಲ್ ಟು 4 sigma cos theta cos alpha divided by 4 sigma cos alpha divided by W into D. ಇದರೊಳಗಡೆ ಯಾವುದಾದ್ರು ಏನಂತ ಬರೀರಿ, ಸಿಗ್ಮಾ ಅಂದರೆ ಏನಂತ ಗೊತ್ತಿದೆ, ಸರ್ಫೇಸ್ ಟೆನ್ಷನು. ಆಲ್ಫಾ ಅಂದರೆ ನೋಡಿ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್. ಇವಾಗ ನಮಗೆ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್ ಅಂದರೆ ಹಿಂಗಿರುತ್ತೆ, ಈ ಟ್ಯೂಬ್ಗೆ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್ ಇರುತ್ತೆ ಲಿಕ್ವಿಡ್ ಸರ್ಫೇಸ್. ಸೊ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್ ಆಗಿರುತ್ತೆ. ಆಲ್ಫಾ ಇಸ್ ದಿ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್, ಆಫ್ ಲಿಕ್ವಿಡ್ ಸರ್ಫೇಸ್. ಅದಾಗಿ ನಂತರ ಡಬ್ಲ್ಯೂ ಅಂದರೆ ಈಗ ತನಕ ನೋಡಿದ್ರೆ ಏನು, ಸ್ಪೆಸಿಫಿಕ್ ವೆಯ್ಟ್ ಆಫ್ ಎ ಲಿಕ್ವಿಡ್. ಏನಿದು ಸ್ಪೆಸಿಫಿಕ್ ವೆಯ್ಟ್ ಆಫ್ ಲಿಕ್ವಿಡ್. ಇದು ಭಾಳ ಇಂಪಾರ್ಟೆಂಟ್ ರೀ ಫಾರ್ಮುಲಾ ಹೇಳ್ಬೇಕಂದ್ರೆ. ಡಿ ಅಂದರೆ ಡಯಾಮೀಟರ್ ಆಫ್ ಎ ಟ್ಯೂಬ್, ಡಯಾಮೀಟರ್ ಆಫ್ ಯಾವುದ್ರದ್ದು ಕ್ಯಾಪಿಲರಿ ಟ್ಯೂಬ್.
ಕ್ಯಾಪಿಲಾರಿಟಿ ಬಿಡೋದು. ಸೊ ಡಯಾಮೀಟರ್ ಆಫ್ ಎ ಕ್ಯಾಪಿಲಾರಿಟಿ ನೆನ್ಪಿಟ್ಕೊಳ್ಳಿ, ಇವೆಲ್ಲ ಭಾಳ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ನಿಮಗೆ ಕೇಳ್ತಾನೆ ರೀ, ಭಾಳ ಸಲ ಕೇಳ್ತಾನೆ, ಈ ಫಾರ್ಮ್ನ ಭಾಳ ಸಲ ಕೇಳಿದ್ದಾನೆ. ಇದು ನಮಗೆ ಫಾರ್ಮ್ನ ಭಾಳ ಇಂಪಾರ್ಟೆಂಟ್. H is equal to 4 sigma cos alpha divided by WD. ಸೊ ಇಲ್ಲಿ ಹೆಚ್ಚಿಗೆ ನೀವು ನೋಡಿದ್ರೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಡಯಾಮೀಟರ್ ಆಫ್ ದಿ ಟ್ಯೂಬ್ ಆಗುತ್ತೆ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಸರ್ಫೇಸ್ ಟೆನ್ಷನ್, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ವೇಟ್ ಆಫ್ ಎ ಸ್ಪೆಸಿಫಿಕ್ ವೇಟ್ ಆಫ್ ಎ ಲಿಕ್ವಿಡ್ ಆಗುತ್ತೆ. ಸೊ ನಿಮಗೆ ಇದ್ರ ಮೇಲೆ ಫಾರ್ಮ್ ಮೇಲೆ ನಿಮ್ಗೆ ಏನಾದರೂ ಕೇಳಿದ್ರೆ ಈ ಫಾರ್ಮ್ನ ನೋಡ್ಕೊಂಡು ಈಸಿಯಾಗಿ ಹೇಳ್ಬೋದು. ಸೊ ಇದೇನು ದ ಹೈಟ್ ಆಫ್ ಎ ರೈಸ್ ಅಥವಾ ಹೈಟ್ ಆಫ್ ಎ ಫಾಲ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮ್ ನೋಡಿ. ಇದನ್ನು ನಿಮ್ಗೆ ಎಕ್ಸಾಮಲ್ಲಿ ನ್ಯೂಮರಿಕಲ್ಸ್ ಕೇಳಲ್ಲ, ಈ ಫಾರ್ಮ್ ಬೇಸಿಸ್ ಮೇಲೆ ಏನಾದರೂ ಕೇಳಿದ್ರೆ ಕೇಳ್ತಾನೆ. ನೆಕ್ಸ್ಟ್ ಅಂತ ನೋಡಿ, ಇನ್ನೊಂದು ಏನು ಫೈಂಡ್ ಔಟ್ ಮಾಡೋಕ್ಕಂದ್ರೆ ಇವಾಗ ಸರ್ಫೇಸ್ ಇರುತ್ತೆ, ಸರ್ಫೇಸ್ ಒಳಗಡೆ ಇಲ್ಲೇನೋ ಲಿಕ್ವಿಡ್ ಇರುತ್ತೆ, ಯಾವುದೋ ಒಂದು ಪಾಯಿಂಟ್ ಹತ್ರ ನನಗೆ ಪ್ರೆಷರ್ ಫೈಂಡ್ ಔಟ್ ಮಾಡಬೇಕು. ಸೊ ಅವಾಗ ನಾನು ಹೆಂಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಫಾರ್ಮ್ ಯೂಸ್ ಮಾಡಬೇಕು. ಸೊ ಏನಪ್ಪ ಫಾರ್ಮ್ ಅಂದರೆ ಟು ಫೈಂಡ್ ಇಂಟೆನ್ಸಿಟಿ ಆಫ್ ಪ್ರೆಷರ್, ಆ ಪಾಯಿಂಟ್ ಹತ್ರ ಎಷ್ಟು ಪ್ರೆಷರ್ ಇದೆ ಅಂತ, ಇಂಟೆನ್ಸಿಟಿ, ಆ ಪ್ರೆಷರಿನ ಇಂಟೆನ್ಸಿಟಿ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋದು ಫಾರ್ಮ್ ಇದು. ಟು ಫೈಂಡ್ ಇಂಟೆನ್ಸಿಟಿ ಯಾವುದ್ರದ್ದು, ಟು ಫೈಂಡ್ ಇಂಟೆನ್ಸಿಟಿ ಆಫ್ ಪ್ರೆಷರ್ ಅಟ್ ಎ ಪಾಯಿಂಟ್, ಅಟ್ ಎ point in a liquid at rest to find intensity of pressure. ಏನು ಫೈಂಡ್ ಔಟ್ ಮಾಡೋದಕ್ಕೆ ಇಂಟೆನ್ಸಿಟಿ ಆಫ್ ಪ್ರೆಷರ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮ್ ಇದೆ ನೋಡಿರಿ. ಯಾವುದೋ ಒಂದು ಪಾಯಿಂಟ್ ಹತ್ರ ಒಂದು ಪಾಯಿಂಟ್ ಕೊಡ್ತಾನೆ, ಆ ಪಾಯಿಂಟ್ ಹತ್ರ ಇಂಟೆನ್ಸಿಟಿ ಆಫ್ ಪ್ರೆಷರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ಆ ಫ್ಲೂಯಿಡ್ ರೆಸ್ಟಲ್ಲಿ ಇರುತ್ತೆ, ಆ ಥರ ಫ್ಲೂಯಿಡ್ಗೆ ಇಂಟೆನ್ಸಿಟಿ ಆಫ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮ್ ಏನು ನಮಗೇನಿರುತ್ತಂದರೆ P is equal to rho GH ಅಥವಾ P is equal to mgh, ಇವೆರಡು ಫಾರ್ಮ್ನ ಯೂಸ್ ಮಾಡ್ತೀವಿ. ಸೊ ಇದರೊಳಗಡೆ ಇದರೊಳಗಿಂದ ನೋಡಿದ್ರೆ ಪ್ರೆಷರ್ ಏನಾಗಿದೆ ನೋಡಿ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಹೈಟ್, ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಹೈಟ್. ಡೆಪ್ತ್ ಅಂತ ಹೇಳ್ಬೋದು, ಹೈಟ್ ಅನ್ನೋದಕ್ಕಿಂತ ಏನಿದೆ ಹೈಟ್ ಅಂದರೆ ಇವಾಗ ನನಗೆ ಈ ಪಾಯಿಂಟ್ ಹತ್ರ ಪ್ರೆಷರ್ ಫೈಂಡ್ ಔಟ್ ಮಾಡಬೇಕು. ಸೊ ಆ ಪಾಯಿಂಟ್ ಹತ್ರ ನಾನು ಪ್ರೆಷರ್ ಫೈಂಡ್ ಔಟ್ ಮಾಡೋದಕ್ಕೆ ಏನು ಮಾಡಬೇಕು, ಅದರ ಹೈಟ್ ತಿಳ್ಕೊಬೇಕು ಅಥವಾ ಡೆಪ್ತ್ ತಿಳ್ಕೊಬೇಕು. ಸರ್ಫೇಸಿಂದ ಎಷ್ಟು ಡೆಪ್ತಿಗೆ ಆ ಪಾಯಿಂಟ್ ಇದೆ ಅಂದರೆ ನಾವು ಎಷ್ಟು ಡೆಪ್ತಿಗೆ ಪಾಯಿಂಟ್ನ ಫೈಂಡ್ ಔಟ್ ಮಾಡಬೇಕು, ಎಷ್ಟು ಡೆಪ್ತಿಗೆ ಪ್ರೆಷರ್ನ ಫೈಂಡ್ ಔಟ್ ಮಾಡಬೇಕು, ಅದನ್ನು ನಾವು ತಿಳ್ಕೊಂಡ್ರೆ ಅದು ಹೆಚ್ಚಾಗುತ್ತೆ. ಸೊ ಇಲ್ಲಿ ಏನಂತಾಯಿತು, ಪ್ರೆಷರ್ ಇಸ್ ಇನ್ವೆಸ್ಟಿ ಪ್ರೊಪೋರ್ಷನಲ್ ಟು ದಿ ಹೈಟ್ ಅಂತ ಆಯಿತು. ಅಂದರೆ ಎಷ್ಟು ಡೆಪ್ತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಅಷ್ಟು ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಇದ್ರದ್ದು ಅರ್ಥ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಹೆಚ್ ಅಂದರೆ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಡೆಪ್ತ್ ಅಟ್ ಎ ಪಾಯಿಂಟ್ ವಿಚ್ ಪ್ರೆಷರ್ ಇಸ್ ಟು ಬಿ ಫೈಂಡ್ ಔಟ್. ಯಾವ ಪಾಯಿಂಟ್ ಹತ್ರ ಪ್ರೆಷರ್ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಹೆಚ್ಚು ಅಂತ ತೊಗೊಳ್ತೀವಿ ಸರ್ಫೇಸಿಂದ. ಸೊ ಹೆಚ್ಚು ಇನ್ಕ್ರೀಸ್ ಆದಷ್ಟು ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹೆಚ್ಚು ಇನ್ಕ್ರೀಸ್ ಆಗೋದಷ್ಟು ಏನಾಗುತ್ತೆ, ಪ್ರೆಷರು ಜಾಸ್ತಿ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಆ್ಯಸ್ ಪ್ರೆಷರ್ ಇನ್ಕ್ರೀಸಸ್, ಆ್ಯಸ್ ಡೆಪ್ತ್ ಆಫ್ ದಿ ಪಾಯಿಂಟ್ ಇನ್ಕ್ರೀಸಸ್, ಪ್ರೆಷರ್ ಏನಾಗಬೇಕು, ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಸೊ ನಿಮಗೆ ಫಾರ್ಮ್ನ ಇದಾದರೂ ಯೂಸ್ ಮಾಡ್ಕೋಬೋದು, ನೀವು ಇದಾದರೂ ಯೂಸ್ ಮಾಡ್ಕೋಬೋದು. ಇದು ಡೆನ್ಸಿಟಿ ಯೂಸ್ ಮಾಡ್ಕೊತಾರೆ, ಇಲ್ಲಿ ನೋಡಿ ಮಾಸ್ ಯೂಸ್ ಮಾಡ್ತಾರೆ. ಸೊ ನೋಡಿಕೊಂಡು ಕ್ಲಿಯರ್ ಮಾಡ್ಕೊಳ್ರಿ. ಡೆನ್ಸಿಟಿ ಆಫ್ ಎ ಫ್ಲೂಯಿಡ್ ಕೊಟ್ಟರೆ ಇದನ್ನು ಯೂಸ್ ಮಾಡಿ, ಮಾಸ್ ಆಫ್ ದಿ ಫ್ಲೂಯಿಡ್ ಕೊಟ್ಟರೆ ಇದನ್ನು ಯೂಸ್ ಮಾಡಿ ಅಷ್ಟೇ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಪಾಸ್ಕಲ್ ಎಂದಿದೆ, ಪಾಸ್ಕಲ್ ಭಾಳ ಇಂಪಾರ್ಟೆಂಟು. ಪಾಸ್ಕಲ್ ಏನು ಹೇಳ್ತಾನೆ ಅಂದರೆ ಇವಾಗ ಇದೊಂದೇ ಯಾವುದೊಂದು ಇಟ್ಕೊಳ್ಳಿ, ಈ ಥರ ಪೈಪ್ ಇದೆ ಅಂತ ಇಟ್ಕೊಳ್ಳಿ. ಸೊ ಏನಾಗುತ್ತೆ ಅಂದರೆ ಪಾಸ್ಕಲ್ನಲ್ಲಿ ಇಂಟೆನ್ಸಿಟಿ ಆಫ್ ಪ್ರೆಷರ್, ಯಾವುದ್ರದ್ದು ಪ್ರೆಷರ್ದು ಇಂಟೆನ್ಸಿಟಿ ಪ್ರತಿಯೊಂದು ಪಾಯಿಂಟ್ ಹತ್ರ ಈವನ್ ಆಗಿರುತ್ತೆ ಅಥವಾ ಯೂನಿಫಾರ್ಮ್ ಆಗಿರುತ್ತೆ ಅಂತ ಹೇಳ್ಬೋದು. ಏನಂತ ಹೇಳ್ತಾನೆ, ದ ಇಂಟೆನ್ಸಿಟಿ ಆಫ್ ಪ್ರೆಷರ್ ಅಟ್ ಎನಿ ಪಾಯಿಂಟ್, ಯಾವುದೇ ಪಾಯಿಂಟ್ ತೊಗೊಂಡ್ರು ಅಟ್ ಎನಿ ಪಾಯಿಂಟ್, ಯಾವುದ್ರೊಳಗಡೆ ಫ್ಲೂಯಿಡ್ ಒಳಗಡೆ ರೆಸ್ಟಲ್ಲಿರೋ ಫ್ಲೂಯಿಡಲ್ಲಿ ಏನಿರುತ್ತೆ, ಸೇಮ್ ಇನ್ ಆಲ್ ಡೈರೆಕ್ಷನ್ಸ್ ಆಗುತ್ತೆ. ಇಂಟೆನ್ಸಿಟಿ ಆಫ್ ಪ್ರೆಷರ್ ಈ ಸೇಮ್ ಇನ್ ಆಲ್ ಡೈರೆಕ್ಷನ್ಸ್ ಅಟ್ ಎನಿ ಪಾಯಿಂಟ್ ಅಂತ ಹೇಳಬೇಕಾಗುತ್ತೆ ಯಾವುದಕ್ಕೆ, ಪಾಸ್ಕಲಲ್ಲಿ. ಸೊ ಇಂಟೆನ್ಸಿಟಿ ಆಫ್ ಪ್ರೆಷರ್ ಏನಾಗಿರುತ್ತೆ, ಎಲ್ಲ ಡೈರೆಕ್ಷನಲ್ಲಿ ಅಥವಾ ಎಲ್ಲ ಪಾಯಿಂಟ್ ಹತ್ರ ಯಾವುದೇ ಪಾಯಿಂಟ್ ಹತ್ರ ತೊಗೊಂಡ್ರು ಸೇಮ್ ಇರಬೇಕು, ಅದನ್ನು ನಾವು ಪ್ಯಾಸ್ಕಲ್ ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ಪ್ಯಾಸ್ಕಲ್ ಏನು ಹೇಳ್ತಾನೆ ಅಂದರೆ, ಪ್ಯಾಸ್ಕಲ್ ಅನ್ನೋ ಸೈಂಟಿಸ್ಟು ಯೂನಿಟ್ ಆಫ್ ಪ್ರೆಷರ್ ಅಂತ ನಾನು ಬರೋದು. ಸೊ ಅಕಾರ್ಡಿಂಗ್ ಟು ಪ್ಯಾಸ್ಕಲ್ ಇಂಟೆನ್ಸಿಟಿ ಆಫ್ ಪ್ರೆಷರ್ ಅಟ್ ಎನಿ ಪಾಯಿಂಟ್, ಯಾವುದೇ ಪಾಯಿಂಟ್ ಹತ್ರ ತೊಗೊಂಡು ಅಟ್ ಎನಿ ಪಾಯಿಂಟ್ ಯಾವುದ್ರೊಳಗಡೆ ಇನ್ ಎ ಫ್ಲೂಯಿಡ್, ಅಟ್ ಎನಿ ಪಾಯಿಂಟ್ ಇನ್ ಎ ಫ್ಲೂಯಿಡ್, ಯಾವುದು ರೆಸ್ಟಲ್ಲಿರೋ ಫ್ಲೂಯಿಡ್, ಮತ್ತೆ ನೋಡಿರಿ ರೆಸ್ಟಲ್ಲಿರೋ ಫ್ಲೂಯಿಡ್ ಅಟ್ ಎನಿ ಪಾಯಿಂಟ್ ಇನ್ ಎ ಫ್ಲೂಯಿಡ್ ಅಟ್ ರೆಸ್ಟ್ ಈ ಸೇಮ್ ಇನ್ ಆಲ್ ಡೈರೆಕ್ಷನ್ಸ್ ಅಂತ ಹೇಳ್ತೀವಿ. ಈ ಸೇಮ್ ಇನ್ ಆಲ್ ಡೈರೆಕ್ಷನ್ಸ್, ಎಲ್ಲ ಡೈರೆಕ್ಷನ್ಸಲ್ಲೂ ಇಂಟೆನ್ಸಿಟಿ ಆಫ್ ಪ್ರೆಷರ್ ಏನು ಸೇಮ್ ಇದ್ದರೆ ಅದನ್ನು ನಾವು ಪಾಸ್ಕಲ್ ಏನು ಹೇಳ್ತಾನೆ ಅಂದರೆ, ಇಂಟೆನ್ಸಿಟಿ ಆಫ್ ಪ್ರೆಷರ್ ಬಂದು ಎಲ್ಲ ಡೈರೆಕ್ಷನಲ್ಲಿ ಸೇಮ್ ಇದೆ ಅಂತ ಹೇಳ್ತಾನೆ ಅಷ್ಟೇ. ಪಾಸ್ಕಲ್ ಹೇಳೋದು ಇಷ್ಟೇ ನೋಡಿರಿ, ಇಂಟೆನ್ಸಿಟಿ ಆಫ್ ಪ್ರೆಷರ್ ಈಸ್ ಸೇಮ್ ಅಟ್ ಎನಿ ಪಾಯಿಂಟ್ ಇನ್ ಎ ಫ್ಲೂಯಿಡ್ ಅಟ್ ರೆಸ್ಟ್ ಈಸ್ ಸೇಮ್ ಇನ್ ಆಲ್ ಡೈರೆಕ್ಷನ್ಸ್, ಎಲ್ಲ ಡೈರೆಕ್ಷನ್ಸಲ್ಲೂ ಇಂಟೆನ್ಸಿಟಿ ಆಫ್ ಪ್ರೆಷರ್ ಸೇಮ್ ಇರುತ್ತೆ ಅಂತ ಪಾಸ್ಕಲ್ನಲ್ಲಿ ಹೇಳ್ತಾನೆ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇಂಟೆನ್ಸಿಟಿ ಆಫ್ ಪ್ರೆಷರ್ ಈಸ್ ಸೇಮ್ ಇನ್ ಆಲ್ ಡೈರೆಕ್ಷನ್ಸ್ ಅಕಾರ್ಡಿಂಗ್ ಟು ಪಾಸ್ಕಲ್.
ಇದು ಎಕ್ಸಾಮಲ್ಲಿ ನಿಮ್ಗೆ ಕೇಳ್ತಾರೆ ನೋಡ್ರಿ. ಮತ್ತು ಅದಾಗಿ ನಂತರ ಈಗ ಇನ್ನೊಂದು ಪಾಯಿಂಟ್ ನೋಡೋಣ, ಏನಪ್ಪ ಅಂದರೆ ಅಟ್ಮಾಸ್ಫಿಯರ್ ಪ್ರೆಷರು, ಗೇಜ್ ಪ್ರೆಷರ್ ಬಗ್ಗೆ. ಸೊ ಅಟ್ಮಾಸ್ಫಿಯರ್ ಪ್ರೆಷರ್ ಅಂದರೆ ಸಿ ಲೆವೆಲಲ್ಲಿ ಅದನ್ನು ಇವಾಗ ನಮ್ಮ ಸಮುದ್ರ ಇರುತ್ತೆ, ಈ ಸಮುದ್ರದ ಸರ್ಫೇಸ್ ಮೇಲೆ ಏನು ಪ್ರೆಷರ್ ಇರುತ್ತಲ್ಲ ಅದನ್ನು ನಾವು ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಅಂದರೆ ಏನಂತ ಹೇಳ್ಬೋದು, ದ ಅಟ್ಮಾಸ್ಫಿಯರ್ ಪ್ರೆಷರ್ ಆಟ್ ದಿ ಸಿ ಲೆವೆಲ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ಹೇಳ್ಬೋದು. ಸೊ ಏನಂತ ಹೇಳ್ಬೋದಂದರೆ ದಿ ಅಟ್ಮಾಸ್ಫಿಯರ್ ಪ್ರೆಷರ್ at sea level, the atmospheric pressure at sea level is called ಏನಂತ ಹೇಳ್ಬೋದು, ಇದ್ರ ಮೇಲೆ ಏನು ಅಟ್ಮಾಸ್ಫಿಯರ್ ಪ್ರೆಷರ್ ಇರುತ್ತಲ್ಲ ಸಿ ಲೆವೆಲ್ ಮೇಲೆ ಅದನ್ನು ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಇದು ಇಂಪಾರ್ಟೆಂಟ್ ನೋಡಿ, ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರ್ ಪ್ರೆಷರ್ ಅಂದ್ರೇನು, ಸರ್ಫೇಸಿನ ಸಿ ಲೆವೆಲ್ ಮೇಲೆ ನಮಗೇನು ಅಟ್ಮಾಸ್ಫಿಯರ್ ಪ್ರೆಷರ್ ಇರುತ್ತಲ್ಲ ಅದನ್ನೇ ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ದ ಅಟ್ಮಾಸ್ಫಿಯರ್ ಪ್ರೆಷರ್ ಅಟ್ ದಿ ಸಿ ಲೆವೆಲ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ನಾವು ನೋಡ್ತೀವಿ ಸ್ಟ್ಯಾಂಡರ್ಡ್ ಪ್ರೆಷರ್ ಅಂತೆಲ್ಲ ಇದೆ. ಈಗ ಇದಕ್ಕೆ ಕೆಲವು ವ್ಯಾಲ್ಯೂಸ್ ಇದೆ ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ನಾನು ಈಗಾಗಲೇ ನಿಮಗೆ ಥರ್ಮಲ್ ಇಂಜಿನಿಯರಿಂಗಲ್ಲೇನೋ ಬರ್ಸಿದ್ದೀನಿ, ಆದರೂ ಬರ್ಕೊಳ್ಳಿ. ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟಾಗಿರುತ್ತೆ ಅಂತೇಳಿ. ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದರ ವ್ಯಾಲ್ಯೂಸ್ ಇಂಪಾರ್ಟೆಂಟ್. ಸ್ಟ್ಯಾಂಡರ್ಡ್ ಅಟ್ಮಾಸ್ಫಿಯರ್ ಪ್ರೆಷರ್ ಎಷ್ಟಾಯಿತು ಅಂದರೆ 101.3 ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇದನ್ನು ನಾವೇನಂತ ಅನ್ಬೋದು, KP ಅಂತಲೂ ಕರಿಬೋದು. ಯಾವುದನ್ನು, ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ನ ನಾವು KP ಅಂತಲೂ ಕರಿಬೋದು. ಅದೇ ಥರನೇ 10.3 ಮೀಟರ್ ಆಫ್ ವಾಟರ್ ಆಗಿರುತ್ತೆ H2O. ಅದೇ ಥರನೇ 760 mm ಆಫ್ Hgನೂ ಆಗಿರುತ್ತೆ, mm ಆಫ್ Hg. ಅದೇ ಥರನೇ ಇನ್ನೊಂದೇನು ಬರಿಬೋದು, 76 ಸೆಂಟಿಮೀಟರ್ ಆಫ್ Hg ಅಂತಲೂ ಬರಿಬೋದು. ಇಷ್ಟನ್ನು ನೆನ್ಪಿಟ್ಕೊಳ್ಳಿ, ಎಲ್ಲ ಪಾಯಿಂಟ್ಸ್ ನೋಡಿ. ಅಟ್ಮಾಸ್ಫಿಯರ್ ಪ್ರೆಷರ್ಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಇದು. ಇನ್ನೊಂದು ಬರಿಬೋದು 101.325 KP ಅಂತಲೂ ಬರಿಬೋದು. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಬರಿಬೋದು ಅಂತಂದರೆ, ಪ್ರೆಷರ್ನ ಯಾವುದರಿಂದ ಮಾಡ್ತೀವಿ, ಪ್ರೆಷರ್ ಗೇಜಿಂದ ನಾವೇನಾದರೂ ಪ್ರೆಷರ್ ಮಾಡಿದ್ರೆ ಅದನ್ನು ನಾವು ಗೇಜ್ ಪ್ರೆಷರ್ ಅಂತ ಕರಿತೀವಿ. ಏನಂತ, ಇಫ್ ಪ್ರೆಷರ್ ಈಸ್ ಮೆಷರ್ಡ್ with the help of ಪ್ರೆಷರ್ ಗೇಜಿಂದ ನೀವೇನಾದ್ರು ಪ್ರೆಷರ್ ಮೆಷರ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ, ಗೇಜ್ ಪ್ರೆಷರ್ ಅಂತ ಕರಿತೀವಿ. ಗೇಜ್ ಪ್ರೆಷರ್ ನೆನ್ಪಿಟ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟು. ಗೇಜ್ ಪ್ರೆಷರ್ ಅಂದ್ರೇನು, ಪ್ರೆಷರ್ ಗೇಜಿಂದ ಏನು ಪ್ರೆಷರ್ ಮೆಷರ್ ಮಾಡ್ತಾರಲ್ಲ ಅದನ್ನು ಗೇಜ್ ಪ್ರೆಷರ್ ಅಂತ ಕರಿತೀವಿ. ಇಷ್ಟೇ. ಆದಮೇಲೆ ನಮಗೆ ಫಾರ್ಮುಲಾ ಇಂಪಾರ್ಟೆಂಟ್. ಇವುಗಳನ್ನ ಸಂಬಂಧಪಟ್ಟಂಥ ಫಾರ್ಮುಲಾ ಗೇಜ್ ಪ್ರೆಷರ್ಗೆ ಅಟ್ಮಾಸ್ಫಿಯರ್ ಪ್ರೆಷರ್ಗೆ ಸಂಬಂಧಪಟ್ಟಂಥದ್ದು ಏನಪ್ಪ ಅಂದರೆ, ಅಬ್ಸಲ್ಯೂಟ್ ಪ್ರೆಷರ್ ಏನಂತ ಬರಿಬೋದು ಅಂದರೆ, ಅಬ್ಸಲ್ಯೂಟ್ ಪ್ರೆಷರ್ ಏನಂತ ಬರಿಬೋದು ಅಂದರೆ, ಅಟ್ಮಾಸ್ಫಿಯರ್ ಪ್ರೆಷರ್ ಪ್ಲಸ್ ಗೇಜ್ ಪ್ರೆಷರ್ ಆಗಿರುತ್ತೆ. ಅಷ್ಟೇ. ಅಟ್ಮಾಸ್ಫಿಯರ್ ಪ್ರೆಷರ್ ಪ್ಲಸ್ ಗೇಜ್ ಪ್ರೆಷರ್, ಇಷ್ಟನ್ನು ನಮಗೇನು ಬರ್ತೀವಿ, ಅಬ್ಸಲ್ಯೂಟ್ ಪ್ರೆಷರ್ ಅಂತ ಬರಿತೀವಿ. ಸೊ ಅಟ್ಮಾಸ್ಫಿಯರ್ ಪ್ರೆಷರ್ ನಾನು ಮೇಲೆ ವ್ಯಾಲ್ಯೂಸ್ ಬರ್ಸಿದ್ದೀನಿ, ಅಲ್ಲಿ ಅದು ಬರ್ಕೊಳ್ಬೇಕು. ಗೇಜ್ ಪ್ರೆಷರ್ ಕೊಟ್ಟಿರ್ತಾರೆ, ನೀವು ಅಬ್ಸಲ್ಯೂಟ್ ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಾದ ನಂತರ ಇಲ್ಲಿ ಮಾನೋಮೀಟರ್ ಅಂತ ಬರುತ್ತೆ. ಮಾನೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಬರ್ಕೊಳ್ಳೋಣ. ಮಾನೋಮೀಟ್ರು ಪ್ರೆಷರ್ನ ಮೆಷರ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಮಾನೋಮೀಟರ್ನ ಯೂಸ್ ಮಾಡ್ತೀವಿ. ಸೊ ಮಾನೋಮೀಟರ್ ಆರ್ ಯೂಸ್ ಟು ಮೆಷರ್ ಮಾಡೋಕ್ಕೆ ಪ್ರೆಷರ್ ಆಫ್ ಎ ಲಿಕ್ವಿಡ್ದು ಪ್ರೆಷರ್ ಫೈಂಡ್ ಔಟ್ ಮಾಡೋಕ್ಕೆ ಮಾನೋಮೀಟರ್ನ ಯೂಸ್ ಮಾಡ್ತೀವಿ. ಮಾನೋಮೀಟರ್ಸ್ ಆರ್ ಯೂಸ್ ಟು ಮೆಷರ್ ಪ್ರೆಷರ್ ಆಫ್ ಎ ಲಿಕ್ವಿಡ್. ಅದೇ ಥರನೇ ಇನ್ನೊಂದು ಬರುತ್ತೆ ಪೀಸೋಮೀಟರ್ ಅಂತೇಳಿ, ಅದನ್ನು ನೆನ್ಪಿಟ್ಕೊಳ್ಳಿ. ಪೀಸೋಮೀಟರ್ ಇದು ಮಾನೋಮೀಟ್ರೆ, ಪೀಸೋಮೀಟರ್ ಕೂಡ ಒಂದು ಮಾನೋಮೀಟ್ರೆ. ಇದು ಏನು ಮಾಡುತ್ತೆ ಅಂದರೆ ಮಾಡರೇಟ್ ಪ್ರೆಷರ್ನ ಮೆಷರ್ ಮಾಡ್ತೀವಿ. ಏನು, ಮಾಡರೇಟ್ ಪ್ರೆಷರ್ನ, ಯಾವುದ್ರದ್ದು, ಲಿಕ್ವಿಡ್. ಸೊ ಏನಂತ ಬರೀಬೋದಂದರೆ, it is also a manometer. It is also a type of manometer. Which measures which measures moderate pressure ಅಥವಾ moderate pressure, medium pressure, which measures moderate pressure of a liquid.
ಪೀಸೋಮೀಟರ್ ನಿಮಗೆ ಎಕ್ಸಾಂಪಲ್ ಕೇಳ್ತಾನೆ ನೋಡಿರಿ. ಪೀಸೋಮೀಟರ್ ಮೆಷರ್ ಮಾಡೋದೇನು, ಮಾಡರೇಟ್ ಪ್ರೆಷರ್ನ ಮೆಷರ್ ಮಾಡುತ್ತೆ ಅಷ್ಟೇ. ಲಿಕ್ವಿಡ್ದು ಮಾಡರೇಟ್ ಪ್ರೆಷರ್ನ ಮೆಷರ್ ಮಾಡೋದಕ್ಕೆ ಪೀಸೋಮೀಟರ್ನ ಯೂಸ್ ಮಾಡ್ತೀವಿ. ಮಾನೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ, ಪ್ರೆಷರ್ನ ಮೆಷರ್ ಮಾಡೋದಕ್ಕೆ. ಮಾನೋಮೀಟರ್ಸ್ ಮೆಷರ್ಸ್ ಪ್ರೆಷರ್ ಅಷ್ಟೇ, ಪ್ರೆಷರ್ ಆಫ್ ಎ ಲಿಕ್ವಿಡ್. ನೆಕ್ಸ್ಟ್ ನೋಡೋಣ, ಇಲ್ಲಿ ಇನ್ನೊಂದು ಟೈಪ್ ಆಫ್ ಮಾನೋಮೀಟರ್ ಬರುತ್ತೆ, ಯಾವುದಂದ್ರೆ ಡಿಫರೆನ್ಷಿಯಲ್ ಮಾನೋಮೀಟರ್. ಅದ್ರ ಬಗ್ಗೆನೂ ಹೇಳ್ಬಿಡೋಣ. ಡಿಫರೆನ್ಷಿಯಲ್ ಮಾನೋಮೀಟರ್ ಏನಕ್ಕೆ ಯೂಸ್ ಮಾಡುತ್ತೆ ಅಂದರೆ, ಇದು ಕೂಡ ಪ್ರೆಷರ್ನೇ ಮೆಷರ್ ಮಾಡುತ್ತೆ, ಆದರೆ ಡಿಫ್ರೆಂಟ್ ಪಾಯಿಂಟ್ಸ್ ಹತ್ರ. ಪೈಪಲ್ಲಿ ಇವಾಗ ಪೈಪ್ ಇರುತ್ತೆ, ಈ ಪಾಯಿಂಟ್ ಹತ್ರ ನೀವು ಪ್ರೆಷರ್ ಮೆಷರ್ ಮಾಡೋಕ್ಕೆ ಅವಾಗ ಡಿಫರೆನ್ಷಿಯಲ್ ಮಾನೋಮೀಟರ್ ಯೂಸ್ ಮಾಡ್ತೀವಿ. ಒಳ್ಳೆ EMFನ ಫೈಂಡ್ ಔಟ್ ಮಾಡ್ದಂಗೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, ಅದೇ ಥರನೇ ಪೈಪಲ್ಲಿ 2 ಪಾಯಿಂಟ್ಸ್ ಹತ್ರ ಪ್ರೆಷರ್ನ ಏನಾದರೂ ಮೆಷರ್ ಮಾಡೋಕ್ಕಂದ್ರೆ ಡಿಫರೆನ್ಷಿಯಲ್ ಮಾನೋಮೀಟರ್ ಯೂಸ್ ಮಾಡಿರಿ. ಸೊ ಏನು ಬರೀಬೇಡ ಅಂತ ಇದಕ್ಕೆ, ಯೂಸ್ಡ್ ಟು ಮೆಷರ್, ಡಿಫರೆನ್ಷಿಯಲ್ ಮಾನೋಮೀಟರ್ ಈಸ್ ಯೂಸ್ಡ್ ಟು ಮೆಷರ್ ಡಿಫರೆನ್ಸ್ of pressure of the difference of pressure at 2 points. Difference of pressure at 2 points. ಯಾವ್ದ್ರೊಳಗೆ at 2 points in a pipe. ಇದು ಪಾಯಿಂಟ್ 1 ಪಾಯಿಂಟ್ 2, ಈ ಡಿಫರೆನ್ಸ್ ಇವೆರಡು ಪಾಯಿಂಟ್ ಮಧ್ಯದಲ್ಲಿ ಪ್ರೆಷರ್ ಡಿಫರೆನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡಿಫರೆನ್ಷಿಯಲ್ ಮಾನೋಮೀಟರ್ ಯೂಸ್ ಮಾಡ್ತೀವಿ. ಪ್ರೆಷರ್ದು ಡಿಫರೆನ್ಸ್ ಎಷ್ಟಿದೆ ಆ ಎರಡು ಪಾಯಿಂಟ್ ಮಧ್ಯದಲ್ಲಿ ಫೈಂಡ್ ಔಟ್ ಮಾಡೋದಕ್ಕೆ ಡಿಫರೆನ್ಷಿಯಲ್ ಮಾನೋಮೀಟರ್ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಟು ಮೆಷರ್ ಡಿಫರೆನ್ಸ್ ಆಫ್ ಪ್ರೆಷರ್ ಅಟ್ 2 ಪಾಯಿಂಟ್ಸ್ ಇನ್ ಎ ಪೈಪ್. ಅದನ್ನೇ ನಾವು ಡಿಫರೆನ್ಷಿಯಲ್ ಮಾನೋಮೀಟರ್ನ ಯೂಸ್ ಮಾಡ್ಕೊತೀವಿ. ಸೊ ಎರಡು ಪಾಯಿಂಟ್ ಮಧ್ಯದಲ್ಲಿ ಡಿಫರೆನ್ಸ್ ಆಫ್ ಪ್ರೆಷರ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಡಿಫರೆನ್ಷಿಯಲ್ ಮಾನೋಮೀಟರ್ನ ಯೂಸ್ ಮಾಡ್ತಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅದಾಗಿನ ನಂತರ ಈಗ ಬಿಯಾನ್ಸಿ ಅಂದರೆ ಏನಂತ ನೋಡೋಣ. ಇದು ಭಾಳ ಇಂಪಾರ್ಟೆಂಟು. ಸೆಂಟರ್ ಆಫ್ ಬಿಯಾನ್ಸಿ ಆರ್ಕಿಮಿಡಿ ಪ್ರಿನ್ಸಿಪಲ್ ಬರುತ್ತೆ. ಏನಂತ ಬರೀಬೋದು ಅಂದರೆ, ದ ಟೆಂಡೆನ್ಸಿ ಆಫ್ a liquid to uplift an immersed body. ಹೇಳ್ತೀನಿ, ಇದನ್ನು ಬರ್ಕೊಳ್ಳಿ. immersed body, the tendency of a liquid to uplift an immersed body because of upward thrust of liquid. Upward thrust of a liquid is called buoyancy ಅಂತಂತೀವಿ. ಏನಂದರೆ, ಈಗ ಲಿಕ್ವಿಡ್ ಇರುತ್ತೆ, ಇದು ಟಬ್ ಅಂತ ಇಟ್ಕೊಳ್ಳಿ. ಈ ಟಬ್ಬಲ್ಲಿ ನಾವೇನು ಮಾಡ್ತೀವಿ, ಒಂದು ಯಾವುದೊಂದು ಎಲಿಮೆಂಟ್ನ ಫಿಲ್ ಮಾಡ್ತೀವಿ, ಇಲ್ಲ ಯಾವುದೋ ಒಂದು ಎಲಿಮೆಂಟ್ನ ಮುಳುಗಿಸ್ತೇನೆ. ಆವಾಗ ಇಲ್ಲಿ ಕೆಳಗಡೆಯಿಂದ ಅಪ್ಪರ್ ಟ್ರಸ್ಟ್ ಬರುತ್ತೆ ತಾನೆ. ದ ಟೆಂಡೆನ್ಸಿ ಆಫ್ ಎ ಲಿಕ್ವಿಡ್ ಟು ಅಪ್ಲಿಫ್ಟ್ ದಿ ಆ್ಯಂಡ್ ಇಮರ್ಸ್ಡ್ ಬಾಡಿ. ಇದನ್ನು ಇಮರ್ಸ್ ಮಾಡ್ತಾ ಇದ್ದೀರಾ, ಕೆಳಗಡೆಯಿಂದ ಅಪ್ಲಿಫ್ಟ್ ಮಾಡ್ತಾ ಇದೆ. ಯಾವ ಥರ ಅಪ್ಲಿಫ್ಟ್ ಮಾಡ್ತಾ ಇದೆ ಬೆಳಗಡೆ, ಅದು ಅಪ್ಪರ್ ಟ್ರಸ್ಟ್ ಬಿಡ್ತಾ ಇದೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಬಿಯಾನ್ಸಿ ಅಂತ ಹೇಳ್ತೀವಿ. ಈ ಕೆಳಗಡೆ ಏನಿದೆ ನೋಡ್ರಿ, ಈ ಫೋರ್ಸಸ್ ಏನಿದೆ ಅದನ್ನೇ ಬಿಯಾನ್ಸಿ ಅಂತ ಹೇಳ್ತೀವಿ. ಟೆಂಡೆನ್ಸಿ ಆಫ್ ಎ ಲಿಕ್ವಿಡ್ ಟು uplift an immersed body because of upward thrust of a liquid. upward thrust ಬಿಡೋ ಕಾರಣದಿಂದ ಬಾಡಿನ ಲಿಫ್ಟ್ ಮಾಡ್ತಾ ಇದ್ದರೆ ಅದನ್ನು ನಾವೇನು ಹೇಳ್ತೀವಿ, ಬಿಯಾನ್ಸಿ ಅಂತ ಕರಿತೀವಿ. ದ ಟೆಂಡೆನ್ಸಿ ಆಫ್ ಎ ಲಿಕ್ವಿಡ್ ಟು ಅಪ್ಲಿಫ್ಟ್ an immersed body because of upward thrust of a liquid. ಅದನ್ನು ನಾವು ಬಿಯಾನ್ಸಿ ಅಂತ ಕರಿತೀವಿ. ಬಿಯಾನ್ಸಿ ಅಂದರೆ ಏನಿಲ್ಲ, ನೀರಲ್ಲಿ ಮುಳುಗಿಸ್ತೀರಾ, ಕೆಳಗಡೆಯಿಂದ ಟ್ರಸ್ಟ್ ಆಕ್ಟ್ ಆಗುತ್ತೆ ಬಾಡಿ ಮೇಲೆ. ಸೊ ಅದೇನಾಗುತ್ತೆ, ಅಪ್ಲಿಫ್ಟ್ ಆಗುತ್ತೆ ತಾನೆ. ಸೊ ಈ ಕೆಳಗಡೆ ಬೀಳ್ತಿರೋ ಫೋರ್ಸ್ನ ನಾವೇನಂತ ಹೇಳ್ತೀವಿ, ಬಿಯಾನ್ಸಿ ಅಂತ ಕರಿತೀವಿ. ಅಥವಾ ಈ ಫಿನಾಮಿನನ್ನು ನೀವು ಬಿಯಾನ್ಸಿ ಅಂತ ಕರಿಬೋದು ಅಷ್ಟೇ. ಈಗ ನಮಗೆ ಕೆಲವೊಂದು ಯಾವಾಗ ಬಾಡಿ ಫ್ಲೋಟ್ ಆಗುತ್ತೆ, ಯಾವಾಗ ಬಾಡಿ ಸಿಂಕ್ ಆಗುತ್ತೆ ಅನ್ನೋದೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಅದು ನಮ್ಗೆ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ. ಈಗ ನನಗೇನಾದರೂ ಬಿಯಾನ್ಸಿ ಫೋರ್ಸ್ ಮೋರ್ ದೆನ್ ದಿ ವೆಯ್ಟ್ ಆಫ್ ದಿ ಲಿಕ್ವಿಡ್ ಆಗಿತ್ತಂದರೆ, ಬಿಯಾನ್ಸಿ ಫೋರ್ಸ್ ಏನಿದೆಲ್ಲ ಮೋರ್ ದೆನ್ ದಿ ವೆಯ್ಟ್ ಆಫ್ ದಿ ಲಿಕ್ವಿಡ್ ಆಗಿತ್ತಂದರೆ, ಇಫ್ ದಿ ಫೋರ್ಸ್ ಆಫ್ ಬಿಯಾನ್ಸಿ ಇಸ್ ಮೋರ್, ಯಾವಾಗ ಏನಾಗುತ್ತೆ ಅಂದರೆ ವೆಯ್ಟ್ ಆಫ್ ದಿ ಲಿಕ್ವಿಡ್ ಡಿಸ್ಪ್ಲೇಸ್ಡ್ ಆಗಿರುತ್ತಲ್ಲ ಅದಕ್ಕೆ ಸಮವಾಗಿರುತ್ತೆ. ಯಾವುದು ಅಪ್ವರ್ಡ್ ಆ್ಯಕ್ಟ್ ಆಗಿರೋ ಫೋರ್ಸ್ ಅಂತ ನೋಡ್ರಿ. ಈಗ ಈ ಸ್ಟೇಟ್ಮೆಂಟ್ ಬರ್ಕೊಟ್ರಿ, ಫಸ್ಟ್ ನೋಡೋಣ. ಇಫ್ ದಿ ಫೋರ್ಸ್ ಆಫ್ ಬಿಯಾನ್ಸಿ ಈಸ್ ಮೋರ್ ದೆನ್ ದಿ ವೆಯ್ಟ್ ಆಫ್ ಎ ಲಿಕ್ವಿಡ್, weight of liquid displaced, weight of fluid liquid displaced, then body will ಏನಾಗುತ್ತೆ, ಫ್ಲೋಟ್ ಆಗುತ್ತೆ, ಸಿಂಕ್ ಆಗುತ್ತೆ ಅಂದರೆ ದೆನ್ ಬಾಡಿ ವಿಲ್ ಫ್ಲೋಟ್ ಅಂತ ಬರೀಬೇಕು. ಇಲ್ಲಿ ನೋಡ್ರಿ ಏನಂತ ಅರ್ಥ, ಇಫ್ ದಿ ಫೋರ್ಸ್ ಆಫ್ ಬಿಯಾನ್ಸಿ ಈಸ್ ಮೋರ್ ದೆನ್ ದಿ ವೆಯ್ಟ್ ಆಫ್ ಎ ಲಿಕ್ವಿಡ್ ಡಿಸ್ಪ್ಲೇಸ್ಡ್. ಈಗ ನಾನು ಏನಂದರೆ, ಒಂದು ಟಬ್ ಇದೆ, ಆ ಟಬ್ಬಲ್ಲಿ ಒಂದು ಯಾವುದೋ ಎಲಿಮೆಂಟ್ನ ಹಾಕಿದ್ದೀನಿ ನೀರಲ್ಲಿ, ಕೆಳಗಡೆ ಬಿಯಾನ್ಸಿ ಫೋರ್ಸ್ ಬೀಳ್ತಾ ಇದೆ. ಹೌದಾ, ಬಿಯಾನ್ಸಿ ಫೋರ್ಸ್ ಬೀಳ್ತಿದೆ. ಇದು ಕೆಳಗಡೆ ಮೇಲ್ಗಡೆಯಿಂದ ಕೂಡ ಫೋರ್ಸ್ ಆ್ಯಕ್ಟ್ ಆಗ್ತಿದೆ ಬಾಡಿ ಮೇಲೆ. ಇದನ್ನು ಇಮರ್ಸ್ ಮಾಡ್ತಾಯಿದ್ವಿ, ಕೆಳಗಡೆಯಿಂದ ಬಿಯಾನ್ಸಿ ಫೋರ್ಸ್ ಆ್ಯಕ್ಟ್ ಆಗ್ತಿದೆ ಬಾಡಿ ಮೇಲೆ.
ಏನಾದರೂ ನನಗೆ ಏನು ಲಿಕ್ವಿಡ್ ಡಿಸ್ಪ್ಲೇಸ್ ಆಗಿರುತ್ತಲ್ಲ ನೋಡಿ, ಇಫ್ ದಿ ಫೋರ್ಸ್ ಆಫ್ ಬಿಯನ್ಸಿ ಈಸ್ ಮೋರ್, ಕೆಳಗಡೆಯಿಂದ ಫೋರ್ಸು ಜಾಸ್ತಿ ಇತ್ತು ಅಂದರೆ ಏನು ಲಿಕ್ವಿಡ್ ಡಿಸ್ಪ್ಲೇಸ್ ಆಗಿರುತ್ತಲ್ಲ, ಲಿಕ್ವಿಡ್ ಏನು ಡಿಸ್ಪ್ಲೇಸ್ ಆಗಿರುತ್ತಲ್ಲ ಈ ಒಂದು ಕಾಂಪೊನೆಂಟಿಂದ, ಆವಾಗ ನಾವೇನಂತ ಹೇಳ್ತೀವಿ, ಬಾಡಿ ಸಿಂಕ್ ಆಗುತ್ತೆ ಅಂತ ಹೇಳ್ತೀವಿ. ಈ ಬಿಯಾನ್ಸಿ ಫೋರ್ಸು ಜಾಸ್ತಿ ಇತ್ತಪ್ಪ, ಈ ಬಿಯಾನ್ಸಿ ಫೋರ್ಸು ಜಾಸ್ತಿ ಇತ್ತು ನಮಗೆ ಲಿಕ್ವಿಡ್ ಡಿಸ್ಪ್ಲೇಸ್ ಆಗಿದ್ದಕ್ಕೆ ಅಂತಂದರೆ, ವೆಯ್ಟ್ ಆಫ್ ದಿ ಲಿಕ್ವಿಡ್ ಏನು ಡಿಸ್ಪ್ಲೇಸ್ ಆಗಿದೆ ಅದಕ್ಕೆ ಸಮವಾಗಿತ್ತು ಅಂತಂದರೆ ಏನಾಗುತ್ತೆ, ಬಾಡಿ ಫ್ಲೋಟ್ ಆಗುತ್ತೆ. ಸೊ ಇಫ್ ದಿ ಫೋರ್ಸ್ ಆಫ್ ಬಿಯನ್ಸಿ ಈಸ್ ಮೋರ್ ದೆನ್ ದಿ ವೆಯ್ಟ್ ಆಫ್ ಎ ಲಿಕ್ವಿಡ್ ಡಿಸ್ಪ್ಲೇಸ್ಡ್, ದೆನ್ ದಿ ಬಾಡಿ ವಿಲ್ ಫ್ಲೋಟ್ ಅಷ್ಟೇ. ಇಲ್ಲಿ ಅಪ್ಲೈ ಆಗಿರೋ ಫೋರ್ಸು, ಕೆಳಗಡೆಯಿಂದ ಆ್ಯಕ್ಟ್ ಆಗ್ತಿರೋ ಫೋರ್ಸ್ ನಮಗೆ ಭಾಳ ಇತ್ತು, ಡಿಸ್ಪ್ಲೇಸ್ ಆಗಿರೋ ಫ್ಲೂಯಿಡಿಗೆ ಕಂಪೇರ್ ಮಾಡ್ಕೊಂಡು ನೋಡಿದಾಗ ಕೆಳಗಡೆ ಆ್ಯಕ್ಟ್ ಆಗ್ತಿರೋ ಫೋರ್ಸಸ್ ಭಾಳ ಇತ್ತು ಅಂತಂದರೆ ಅವಾಗೇನಾಗುತ್ತೆ, ಬಾಡಿ ಫ್ಲೋಟ್ ಆಗುತ್ತೆ. ಇನ್ನು ಬಾಡಿ ಯಾವಾಗ ಸಿಂಕ್ ಆಗುತ್ತೆ ಅಂತ ನೋಡೋಣ. ಬಾಡಿ ಯಾವಾಗ ಸಿಂಕ್ ಆಗುತ್ತೆ ಅಂದರೆ, ಇಫ್ ದಿ ಫೋರ್ಸ್ ಆಫ್ ಬಿಯನ್ಸಿ is less than the weight of the liquid, weight of liquid displaced, then body will sink out. Then ಇಲ್ಲೇನಿದೆ, ಈ ಬಿಯಾನ್ಸಿ ಫೋರ್ಸ್ ಭಾಳ ಇತ್ತಪ್ಪ, ವೆಯ್ಟ್ ಆಫ್ ದಿ ಲಿಕ್ವಿಡ್ ಡಿಸ್ಪ್ಲೇಸ್ ಆಗಿದ್ದಕ್ಕೆ ಅಂತಂದರೆ ಬಾಡಿ ಫ್ಲೋಟ್ ಆಗಿದೆ. ಒಂದು ವೇಳೆ ಬಿಯಾನ್ಸಿ ಫೋರ್ಸ್ ಏನು ಆ್ಯಕ್ಟ್ ಆಗಿದೆ ಅದು ಕಮ್ಮಿ ಇತ್ತು, ವೆಯ್ಟ್ ಆಫ್ ದಿ ಲಿಕ್ವಿಡ್ ಡಿಸ್ಪ್ಲೇಸ್ ಆಗಿದ್ದಕ್ಕೆ ಅಂದರೆ ಅವಾಗ ಏನಾಗಬೇಕು, ಬಾಡಿ ಸಿಂಕ್ ಆಗಬೇಕು ಅಷ್ಟೇ. ಈಗ 2 ಪ್ಯಾರಾಮೀಟರ್ಸ್ ಬರುತ್ತೆ, ಆ 2 ಪ್ಯಾರಾಮೀಟರ್ಸ್ ಭಾಳ ಇಂಪಾರ್ಟೆಂಟ್, ಮೆಟಾಸೆಂಟ್ರಿಕ್ ಅಂತೇಳಿ. ಅದ್ರ ಮೇಲೆ ಒಂದು ಟೇಬಲ್ ಹೇಳ್ತೀನಿ, ಆ ಟೇಬಲ್ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಮೆಟಾಸೆಂಟರ್ನ ಕ್ಯಾಪಿಟಲಿಂದ ಡಿನೋಟ್ ಮಾಡೋಣ. ಏನು ಹೇಳ್ತೀವಿ ಅಂದರೆ, ಈಗ ಯಾವುದೊಂದು ಬಾಡಿ ಫ್ಲೋಟ್ ಆಗಿರುತ್ತೆ, ಆ ಬಾಡಿ ಏನಾದರೂ ಆಸ್ಲೇಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ, ಸ್ಮಾಲ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಇವಾಗ ಹಿಂಗೆ ಬಾಡಿ ಇರುತ್ತಪ್ಪ, ಈ ಬಾಡಿ ನನಗೆ ಆಸ್ಲೇಟ್ ಆಗೋದಂದರೆ ನಡುಗ್ತಾ ಇದೆ. ಯಾವುದಕ್ಕೆ ನಡುಗ್ತಾ ಇದೆ, ಏನೋ ಒಂದು ಈ ಆ್ಯಂಗಲಲ್ಲಿ ಈ ಬಾಡಿ ಇರುತ್ತೆ, ಇದೇನೋ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ, ಈ ಆ್ಯಂಗಲ್ಗೆ ಸ್ವಲ್ಪ ಸರಿಸ್ಬಿಟ್ರೆ ಆ ಬಾಡಿ ಏನಾದರೂ ಫ್ಲೋಟ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಅದನ್ನು ನಾವು ಮೆಟಾಸೆಂಟರ್ ಅಂತ ಹೇಳ್ತೀವಿ. ಯಾವ ಪಾಯಿಂಟ್ ಹತ್ರ, ಇಟ್ ಈಸ್ ಎ ಪಾಯಿಂಟ್ ಅಬೌಟ್ ವಿಚ್ ಎ ಫ್ಲೋಟಿಂಗ್ ಬಾಡಿ ಸ್ಟಾರ್ಟ್ಸ್ ಆಸ್ಲೇಟಿಂಗ್ ಫಾರ್ ಸ್ಮಾಲ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಅಂದರೆ ಸ್ಮಾಲ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟಿಂದ ಬಾಡಿನ ಸ್ವಲ್ಪ ಟರ್ನ್ ಮಾಡೋದ್ರಿಂದ ಯಾವುದೋ ಒಂದು ಪಾಯಿಂಟ್ ಹತ್ರ ಬಾಡಿ ಆಸ್ಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಪಾಯಿಂಟ್ನ ನಾವೇನಂತ ಹೇಳ್ತೀವಿ, ಮೆಟಾಸೆಂಟರ್ ಅಂತ ಹೇಳ್ತೀವಿ. ಸೊ ಏನಂತ ಬರೀಬೋದು ಅಂದರೆ, ಇಟ್ ಈಸ್ ಎ ಪಾಯಿಂಟ್ about which body starts to oscillate. A floating body starts to oscillate for small angular displacement. ನಾನೇನಾದರೂ ಬಾಡಿ, ಇವಾಗ ಈ ಬಾಡಿ ಹಿಂಗೆ ಇದೆ, ಈ ಬಾಡಿದು ಆ್ಯಕ್ಸಿಸ್ ಇದೆ ಅಂತ ಇಟ್ಕೊಳ್ಳಿ, ನಾನೇನು ಮಾಡ್ತೀನಿ, ಈ ಬಾಡಿನ ಸ್ವಲ್ಪ ಟರ್ನ್ ಮಾಡ್ತೀನಿ, ಟ್ವಿಲ್ಟ್ ಮಾಡ್ತೀನಿ ಈ ಕಡೆಯಿಂದ ಒಂದು ಸ್ಮಾಲ್ ಆ್ಯಂಗಲ್ಗೆ. ಎಷ್ಟೊಂದು ಸ್ಮಾಲ್ ಆ್ಯಂಗಲ್ಗೆ, 1-2 ಡಿಗ್ರಿ ಅಂದರೆ ಸ್ಮಾಲ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ಗೆ ಟರ್ನ್ ಆಗಿದೆ ಬಾಡಿ. ಸೊ ಆ ಥರ ಟರ್ನ್ ಆದಾಗ ಯಾವುದೋ ಒಂದು ಪಾಯಿಂಟ್ ಹತ್ರ ಬಾಡಿ ಏನಾಗುತ್ತೆ, ಆಸ್ಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಪಾಯಿಂಟ್ನ ನಾವೇನು ತರ್ತೀವಿ, ಮೆಟಾಸೆಂಟರ್ ಅಂತ ಕರಿತೀವಿ ಅಷ್ಟೇ. ಇಟ್ ಈಸ್ ಎ ಪಾಯಿಂಟ್ ಅಬೌಟ್ ವಿಚ್ ಬಾಡಿ ಸ್ಟಾರ್ಟ್ಸ್ ಟು ಆಸ್ಲೇಟ್ ಫಾರ್ ಎ ಸ್ಮಾಲ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಷ್ಟೇ. ನೋಡಿ, ಈಗ ಮೆಟಾಸೆಂಟ್ರಿಕ್ ಒಂದು ನೋಡೋಣ. ಮೆಟಾಸೆಂಟ್ರಿಕ್ ಹೈಟ್, ಇದು ಮೆಟಾಸೆಂಟ್ರಿಕ್ ಅಷ್ಟೇ ಅಲ್ಲ, ಮೆಟಾಸೆಂಟ್ರಿಕ್ ಹೈಟ್ ನೆನ್ಪಿಟ್ಕೊಳ್ಳಿ. ಏನಿದು ಮೆಟಾಸೆಂಟ್ರಿಕ್ ಹೈಟ್? ಇದು ನಾನು ಹೇಳ್ತಾ ಇದ್ದೆ ನಿಮಗೆ ಸೆಂಟರ್ ಆಫ್ ಗ್ರಾವಿಟಿ ಅಂತೇಳಿ. ಏನು ಸೆಂಟರ್ ಆಫ್ ಗ್ರಾವಿಟಿ ಅಂದರೆ, ದ ಎಂಟರ್ ಮಾಸ್ ಆಫ್ ಎ ಬಾಡಿ ಆಕ್ಟ್ಸ್ ಸಿಂಗಲ್ ಪಾಯಿಂಟ್, ದಟ್ ಈಸ್ ಕಾಲ್ಡ್ ಸೆಂಟರ್ ಆಫ್ ಗ್ರಾವಿಟಿ ಅಂತ ಹೇಳಿದ್ದೆ. ಸೊ ಇದೇನಾಗುತ್ತೆ ಅಂದರೆ, ಆ ಸೆಂಟರ್ ಆಫ್ ಗ್ರಾವಿಟಿ ಮಧ್ಯದಲ್ಲಿ ಮತ್ತು ಮೆಟಾಸೆಂಟರ್ ಮಧ್ಯದಲ್ಲಿ ಏನು ಡಿಸ್ಟೆನ್ಸ್ ಇರುತ್ತಲ್ಲ ಅದನ್ನು ನಾವು ಮೆಟಾಸೆಂಟ್ರಿಕ್ ಹೈಟ್ ಅಂತ ತೊಗೊಳ್ತೀವಿ ಅಷ್ಟೇ. ಏನಂತ ಬರೀಬೋದು ಇಲ್ಲಿ, ಇಟ್ ಈಸ್ ದಿ ಡಿಸ್ಟೆನ್ಸ್ ಯಾವುದ್ರ ಮಧ್ಯದಲ್ಲಿ, ಬಿಟ್ವೀನ್ ಸೆಂಟರ್ ಆಫ್ ಗ್ರಾವಿಟಿ and between center of gravity of a body ಅಂತ ಬರೀ. It is the distance between center of gravity of a body between the center of gravity of a body and metacenter ಅಂದರೆ ಯಾವುದು, ಸೆಂಟರ್ ಆಫ್ ಗ್ರಾವಿಟಿ ಅಂದರೆ CG. ಈ CG ಮಧ್ಯದಲ್ಲಿ ಮತ್ತು ಮೆಟಾಸೆಂಟರ್ ಮಧ್ಯದಲ್ಲಿ ಏನು ಡಿಸ್ಟೆನ್ಸ್ ಇರುತ್ತಲ್ಲ ಅದೇ ಮೆಟಾಸೆಂಟ್ರಿಕ್ ಹೈಟ್. ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎ ಫ್ಲೋಟಿಂಗ್ ಬಾಡಿ ಟು ದಿ ಆಫ್ ಎ ಫ್ಲೋಟಿಂಗ್ ಬಾಡಿ ಅಥವಾ ಆಫ್ ಎ ಬಾಡಿ. ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎ ಫ್ಲೋಟಿಂಗ್ ಬಾಡಿ ಅಂತ ಬರೆದ್ರೆ ಎಷ್ಟು ಅನ್ಸುತ್ತೆ ಇದು, ಸೆಂಟರ್ ಆಫ್ ಗ್ರಾವಿಟಿ
ಎ ಫ್ಲೋಟಿಂಗ್ ಬಾಡಿ. ಎಲ್ಲ ಫ್ಲೋಟಿಂಗ್ ಬಾಡಿ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇರೋದು. ಇಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎ ಫ್ಲೋಟಿಂಗ್ ಬಾಡಿ ಟು ದಿ ಮೆಟಾ ಸೆಂಟರ್. ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎ ಫ್ಲೋಟಿಂಗ್ ಬಾಡಿ ಟು ಮೆಟಾ ಸೆಂಟರ್. ಇಷ್ಟನ್ನು ನಾವೇನು ಬರೆದ್ರೆ ಏನಂತ ಹೇಳ್ತೀವಿ, ಮೆಟಾ ಸೆಂಟರ್ ಅಂತ ಹೇಳ್ತೀವಿ. ಮೆಟಾಸೆಂಟ್ರಿಕ್ ಹೈಟ್ ಅಂತ ಹೇಳ್ತೀವಿ. ಮೆಟಾ ಸೆಂಟರ್ ಅಂದರೆ ನಾವು ಯಾವುದೋ ಒಂದು ಪಾಯಿಂಟ್ ಹತ್ರ ಸ್ಮಾಲ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ಗೆ ಬಾಡಿ ಏನಾದರೂ ಆಸ್ಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದ್ರೆ ಆ ಪಾಯಿಂಟ್ನ ನಾವು ಏನು ಹೇಳ್ತೀವಿ, ಮೆಟಾ ಸೆಂಟರ್ ಅಂತ ಹೇಳ್ತೀವಿ. ಮೆಟಾಸೆಂಟ್ರಿಕ್ ಅಂತ ಹೈಟ್ ಅಂದರೆ ಏನು, ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸಿ ಜಿ ಮತ್ತು ಎಮ್. ಮೆಟಾ ಸೆಂಟರ್ ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆಫ್ ಗ್ರಾವಿಟಿ ಆಫ್ ಫ್ಲೋಟಿಂಗ್ ಬಾಡಿ ಟು ದಿ ಮೆಟಾ ಸೆಂಟರ್. ಅದಕ್ಕೆ ಏನಂತ ಹೇಳ್ತೀವಿ, ಮೆಟಾಸೆಂಟ್ರಿಕ್ ಹೈಟ್ ಅಂತ ಕರಿತೀವಿ. ಇವನ್ನೆಲ್ಲ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಈಗ ಒಂದು ಟೇಬಲ್ ಬರ್ತೀನಿ, ಆ ಟೇಬಲ್ ನಮ್ಗೆ ಭಾಳ ಇಂಪಾರ್ಟೆಂಟ್ ನೋಡಿ. ಏನಪ್ಪ ಅಂದರೆ ಈಕ್ವಿಲಿಬ್ರಿಯಮ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಅದನ್ನು ಏನಿವೆ ಈಕ್ವಿಲಿಬ್ರಿಯಮ್ ಕಂಡೀಷನ್ಸ್? ಒಂದು ಸ್ಟೇಬಲು ಬಾಡಿ ಸ್ಟೇಬಲ್ ಆಗಿರ್ಬೇಕಂದ್ರೆ ಏನಾಗಿರಬೇಕು, ಅನ್ಸ್ಟೇಬಲ್ ಅಂದರೆ ಏನಾಗಿರಬೇಕು, ನ್ಯೂಟ್ರಲ್ ಆಗಿರ್ಬೇಕಂದ್ರೆ. ಸೊ ಎಲ್ಲ ಭಾಳ ಇಂಪಾರ್ಟೆಂಟ್ ನೋಡಿ, ಬರ್ಕೊಳ್ಳಿ. ಫಸ್ಟ್ ಏನಕ್ಕೆ ಬರೆಯೋಣ ಅಂತಂದರೆ ಫ್ಲೋಟಿಂಗ್ ಬಾಡಿಗೆ ಬರೆಯೋಣ. ಏನು ಫ್ಲೋಟಿಂಗ್ ಬಾಡಿ. ನೆಕ್ಸ್ಟ್ ಸಬ್ಮರ್ಜ್ಡ್ ಬಾಡಿಗೆ. ಫ್ಲೋಟಿಂಗ್ ಅಂದರೆ ತೇಲ್ತಿರೋ ಬಾಡಿ, ಸಬ್ಮರ್ಜ್ ಅಂದರೆ ಮುಳುಗೋಗಿರೋ ಬಾಡಿಗೆ. ಏನು ಬರೀತೀವಿ ನೋಡಿರಿ. ಸ್ಟೇಬಲ್ ಆಗಿರಬೇಕು ಅಂದರೆ ನನಗೆ ಮೆಟಾ ಸೆಂಟರ್ ಏನಿದೆಲ್ಲ, ಮೆಟಾ ಸೆಂಟರ್ ಶುಡ್ ಲೈ, ಮೆಟಾ ಸೆಂಟರ್ ಲೈಸ್ ಅಬೋವ್ ಜಿ ಅಂದರೆ ಸೆಂಟರ್ ಆಫ್ ಗ್ರಾವಿಟಿ, ಅಬೋವ್ ಸಿ ಜಿ. ಅಬೋವ್ ಸೆಂಟರ್ ಆಫ್ ಗ್ರಾವಿಟಿ ಅಂದರೆ ನಡೆಯುತ್ತೆ. ಮೆಟಾ ಸೆಂಟರ್ ಏನಾದರೂ ಸೆಂಟರ್ ಆಫ್ ಗ್ರಾವಿಟಿ ಮೇಲಿತ್ತಪ್ಪ ಅಂದರೆ ಅದು ಸ್ಟೇಬಲ್ ಇರುತ್ತೆ ಅಂತ ಅರ್ಥ, ಯಾವುದು ಫ್ಲೋಟಿಂಗ್ ಬಾಡಿ. ಅದೇ ಥರನೇ ಮೆಟಾ ಸೆಂಟರ್ ಏನಾದರೂ ಬಿಲೋ ಲೈಸ್ ಬಿಲೋ, ಮೆಟಾ ಸೆಂಟರ್ ಲೈಸ್ ಬಿಲೋ, ಇಫ್ ಮೆಟಾ ಸೆಂಟರ್ ಲೈಸ್ ಬಿಲೋ ಸೆಂಟರ್ ಆಫ್ ಗ್ರಾವಿಟಿ ಇತ್ತಪ್ಪ, ಬಿಲೋ ಸೆಂಟರ್ ಆಫ್ ಗ್ರಾವಿಟಿ ಇದ್ದ ಅನ್ಸ್ಟೇಬಲ್ ಆಗಿರುತ್ತೆ. ಮೆಟಾ ಸೆಂಟರ್ ಏನಾದರೂ ಸೆಂಟರ್ ಆಫ್ ಗ್ರಾವಿಟಿಗಿಂತ ಕೆಳಗಡೆ ಇತ್ತಂದರೆ, ಸೆಂಟರ್ ಆಫ್ ಗ್ರಾವಿಟಿ ಮೇಲೆ ಇತ್ತಂದರೆ ಸ್ಟೇಬಲ್. ಮೆಟಾ ಸೆಂಟರ್ ಲೈಸ್ ಬಿಲೋ ಸೆಂಟರ್ ಆಫ್ ಗ್ರಾವಿಟಿ, ಏನಾದರೂ ಸೆಂಟರ್ ಆಫ್ ಗ್ರಾವಿಟಿಗಿಂತ ಕೆಳಗಡೆ ಮೆಟಾ ಸೆಂಟರ್ ಇತ್ತಂದರೆ ಅದು ಅನ್ಸ್ಟೇಬಲ್ ಕಂಡೀಷನಲ್ಲಿದೆ ಅಂತ ಅರ್ಥ ಬಾಡಿ. ಅದೇ ಥರನೇ ಮೆಟಾ ಸೆಂಟರು ಆ್ಯಂಡ್ ಸಿ ಜಿ ಕೋಯಿನ್ಸೈಡ್ ಆಯ್ತಂದರೆ, ಮೆಟಾ ಸೆಂಟರ್ ಆ್ಯಂಡ್ ಸೆಂಟರ್ ಆಫ್ ಗ್ರಾವಿಟಿ ಕೋಯಿನ್ಸೈಡ್ಸ್, ಈ ಥರ ಆಯ್ತಂದರೆ ಏನಾಗುತ್ತೆ, ನ್ಯೂಟ್ರಲ್ ಈಕ್ವಿಲಿಬ್ರಿಯಂ ಆಗುತ್ತೆ. ಇಫ್ ಮೆಟಾ ಸೆಂಟರ್ ಆ್ಯಂಡ್ ಸೆಂಟರ್ ಆಫ್ ಗ್ರಾವಿಟಿ ಕೋಯಿನ್ಸೈಡ್ಸ್ ದೆನ್ ದ ಬಾಡಿ ವಿಲ್ ಬಿ ಇನ್ ನ್ಯೂಟ್ರಲ್ ಕಂಡೀಷನ್ ಅಂತ ಹೇಳ್ಬೋದು. ಇಫ್ ಮೆಟಾ ಸೆಂಟರ್ ಲೈಸ್ ಬಿಟ್ವೀನ್ ಸೆಂಟರ್ ಆಫ್ ಗ್ರಾವಿಟಿ, ಬಿಲೋ ಸೆಂಟರ್ ಆಫ್ ಗ್ರಾವಿಟಿ ಅಂದರೆ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ, ಅಬೋವ್ ಆಯ್ತಂದ್ರೆ ಏನು, ದ ಬಾಡಿ ಈಸ್ ಇನ್ ಸ್ಟೇಬಲ್ ಈಕ್ವಿಲಿಬ್ರಿಯಂ ಅಂತ ಅರ್ಥ. ಈಗ ಸಬ್ಮರ್ಜ್ಡ್ ಬಾಡಿ ಬನ್ನ, ಮುಳುಗಿರೋ ಬಾಡಿಗೆ ನಾವು ಮೆಟಾ ಸೆಂಟ್ರು ಮತ್ತು ಸೆಂಟರ್ ಆಫ್ ಬಿ ಎನ್ ಸಿ ತೊಗೊಂಡಿದ್ದಾರೆ. ಬಿ ಅಂತಂದ್ರೆ ಏನು, ಸೆಂಟರ್ ಆಫ್ ಬಿ ಎನ್ ಸಿ ತೊಗೊಳ್ಬೋದು. ಇಫ್ ಬಿ ಅಂದರೆ ಇಫ್ ಬಿಯಾನ್ಸಿ ಲೈಸ್ ಅಬೋವ್ ಸೆಂಟರ್ ಆಫ್ ಗ್ರಾವಿಟಿಗಿಂತ ಮೇಲ್ಗಡೆ ಬಿಯಾನ್ಸಿ ಇತ್ತಂದರೆ ಇದು ಏನು ಸ್ಟೇಬಲ್ ಬಾಡಿ ಆಗುತ್ತೆ ಸಬ್ಮರ್ಜ್ಡ್ ಕಂಡೀಷನಲ್ಲಿ. ಇಫ್ ಬಿ ಲೈಸ್ ಬಿಲೋ ಸೆಂಟರ್ ಆಫ್ ಗ್ರಾವಿಟಿ ಅಂತಂದರೆ ಅದೇನಾಗುತ್ತೆ, ಅನ್ಸ್ಟೇಬಲ್ ಆಗುತ್ತೆ. ಇಫ್ ಬಿ ಲೈಸ್ ಬಿ ಕೋಇನ್ಸಿಡೆನ್ಸ್ ವಿತ್ ಸೆಂಟರ್ ಆಫ್ ಗ್ರಾವಿಟಿ, ಏನಾದರೂ ನಮಗೆ ಬಿ ಕೋಇನ್ಸಿಡೆನ್ಸ್ ಆಯ್ತಪ್ಪ, ಬಿ ಆ್ಯಂಡ್ ಸಿ ಜಿ ಕೋಇನ್ಸೈಡ್ ಆಯ್ತಂದರೆ, ಇಫ್ ಬಿ ಆ್ಯಂಡ್ ಸಿ ಜಿ ಕೋಇನ್ಸೈಡ್ಸ್ ದೆನ್ ದಿ ಬಾಡಿ ಈಸ್ ಇನ್ ನ್ಯೂಟ್ರಲ್ ಈಕ್ವಿಲಿಬ್ರಿಯಂ ಅಂತ ಅರ್ಥ. ಇನ್ನು ನ್ಯೂಟ್ರಲ್ ಈಕ್ವಿಲಿಬ್ರಿಯಂ ಅಂತ ಅರ್ಥ ನೋಡಿ. ಇಷ್ಟು ಇಂಪಾರ್ಟೆಂಟು. ಮೆಟಾ ಸೆಂಟರ್ ಮೇಲ್ಗಡೆ ಲೈ ಆದ್ರೇನು, ಕೆಳಗಡೆ ಲೈ ಆದ್ರೇನು, ಸೆಂಟರ್ ಆಫ್ ಗ್ರಾವಿಟಿಗಿಂತ ಅಥವಾ ಸಮವಾಗಿ ಹೋಗಿತ್ತಂದರೆ ಏನು, ಸ್ಟೇಬಲ್ ಅನ್ಸ್ಟೇಬಲ್, ಮತ್ತು ಇನ್ನೊಂದೇನು ನ್ಯೂಟ್ರಲ್ ಕಂಡೀಷನ್. ಅದೇ ಥರನೇ ಬಿಯಾನ್ಸಿನ ಮೇಲ್ಗಡೆ ಹೋಗೋದು, ಕೆಳಗಡೆ ಬರೋದು, ಮತ್ತು ಸೆಂಟ್ರಲ್ ಕೋಇನ್ಸಿಡೆನ್ಸ್ ಆಗೋದು, ಅವಾಗೇನಾಗುತ್ತೆ ಸ್ಟೇಬಲು ಅನ್ಸ್ಟೇಬಲು ಮತ್ತು ನ್ಯೂಟ್ರಲ್ ಈಕ್ವಿಲಿಬ್ರಿಯಂ ನಾವು ಕಂಡೀಷನ್ನ ಪ್ಲೇ ಮಾಡ್ತಾ ಹೋಗ್ತೀವಿ. ಸೊ ಇವೆಲ್ಲ ನಮ್ಗೆ ಇಂಪಾರ್ಟೆಂಟ್ ನೋಡಿ. ಹೇಳಬೇಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವುದನ್ನು ಬಿಡೋಕ್ಕೆ ಹೋಗ್ಬೇಡಿ. ಇಷ್ಟನ್ನು ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನಷ್ಟು ಟಾಪಿಕ್ಸ್ ಇದ್ದಾವೆ, ಅವುಗಳನ್ನ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ಇಲ್ಲಿಗೆ ಈ ವಿಡಿಯೋದಲ್ಲಿ ಇಷ್ಟು ಮಾಡ್ತಾ ನಾನು ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.